ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ಇದುವರೆಗೆ ನಾವೆಲ್ಲರೂ ಕೂಡ ಮಾಡಬೇಕಾದಂಥ ಕೆಲಸವನ್ನು ನಮ್ಮ ಕಾರ್ಯದರ್ಶಿಗಳು ನಿಜವಾಗ್ಲೂ ಅವರು ಅನ್ವರ್ಥನಾಮ ನಾವು ನೋಡಿದಾಗಿಂದ, ನಾವು ಸೊಸೈಟಿಗೆ ಬಂದಾಗಿಂದ ಕೂಡ ಸನತ್ ಕುಮಾರ್ ಅವರು ಕಾರ್ಯದರ್ಶಿಗಳಾಗಿದ್ದದನ್ನು ನಾವು ನೋಡಿ ಪ್ರತಿಯೊಂದು ಅವರ ಬಾಯಲ್ಲಿ ಹೇಳಿದ್ದು ನಡೆದು ತೋರಿಸಿದ್ದಾರೆ. ಅದನ್ನು ಪ್ರತ್ಯಕ್ಷವಾಗಿ ನಾವೆಲ್ಲರೂ ನೋಡಿದ್ದೀವಿ. ಅವರು ಹೇಳಿದ್ದು ಯಾವುದೂ ಅತಿಶಯೋಕ್ತಿ ಅಲ್ಲ. ಅವ್ರು ಏನು ಕೆಲಸ ಮಾಡಿದ್ದಾರೆ ಅದನ್ನೇ ಹೇಳಿದರು. ಅದು ನಮ್ಮ ಕರ್ತವ್ಯ ಅನ್ನೋದಕ್ಕೆ ಅವರು ನಮಗೆ ಜೀವಂತ ಉದಾಹರಣೆ ಅಲ್ವಾ. ಅವರನ್ನು ನೋಡಿದಾಗ ನಾವು ಅವ್ರ ಕೆಲಸ ಅವ್ರು ಹೇಳಿದರು. ಮೊದಲು ನಾವು ಬಂದಾಗ ನನಗೇನು ಗೊತ್ತಿರಲಿಲ್ಲ, ಪುಸ್ತಕ ಓದಿದ್ರು ಅರ್ಥ ಆಗಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಇವೆಲ್ಲ ಮೊದಲು ನಾವು ಹೆಜ್ಜೆ ಇಡುವಾಗ ಬರುವಂಥ ಕಷ್ಟಗಳು ಅಲ್ವಾ. ಹಾಗೆ ಬಂದ ಮೇಲೆ ನಾವು ಸೊಸೈಟಿಯಲ್ಲಿ ಬರೀ ಕೇಳಿಸ್ಕೊಂಡು ಹೋಗೋದಲ್ಲ, ನಮ್ಮ ಕರ್ತವ್ಯಗಳು ಎಷ್ಟಿದೆ. ಅಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ, ಇವ್ರೇನು ಮಾಡ್ತಾ ಇದ್ದಾರೆ, ಅವರೇನು ಮಾಡ್ತಾ ಇಲ್ಲ, ಇವರೇನು ಮಾಡ್ತಾ ಇಲ್ಲ ಅಂತ ದೂರುಗಳು ಹೇಳೋದಕ್ಕಿಂತ ನಾವು ನಮ್ಮ ಕೈಲಿ ನಾನೇನು ಮಾಡಿದ್ದೀನಿ ಸೊಸೈಟಿಗೆ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಆವಾಗ ನಾವು ಇನ್ನೊಬ್ಬರನ್ನ ದೂರೋದು ಕಡಿಮೆ ಆಗುತ್ತೆ. ಅದನ್ನು ಅವ್ರು ಇಷ್ಟೊತ್ತು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಯಾವಾಗ ನಮ್ಮ ಕೆಲಸಗಳನ್ನು ಹೇಳ್ಕೊಟ್ರೋ ಇಲ್ಲಿ ಕಾರ್ಯಗಳ ಮಹತ್ವ ಏನು ಅಂತ ಹೇಳ್ತಾರೆ. ಹಾಗಾದರೆ ನಾವು ಯಾಕೆ ಈ ಕೆಲಸಗಳನ್ನು ಮಾಡಬೇಕು ಅಲ್ವಾ. ಈ ಕೆಲಸಗಳು ಅಂಥ ಮಹತ್ವ ಏನಿದೆ ಇದರಲ್ಲಿ ಅಂತ ತಿಳ್ಕೊಳ್ಳುವಾಗ ಗುರುಗಳು ಬಹಳ ಚೆನ್ನಾಗಿ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಸೊಸೈಟಿ ಸ್ಥಾಪನೆ ಆಗಿದ್ದ ನಮಗೆಲ್ರಿಗೂ ಗೊತ್ತು ಎಂಥ ಸಂದರ್ಭದಲ್ಲಿ ಅಂತ. ಅವ್ರು ಹೇಳೋದು ಇಷ್ಟೇ, ಪ್ರಪಂಚದಾದ್ಯಂತ ಕೆಲಸ ಮಾಡ್ತಾ ಇರೋವಂತಹ ಸೊಸೈಟಿಯ ಸದಸ್ಯರು ಎಷ್ಟು ಜನ ಇದ್ದಾರೋ, ಸಾಕಷ್ಟು ಜನ ಇದ್ದೀವಲ್ವ ನಾವು ಸದಸ್ಯರು. ಪ್ರಪಂಚದಾದ್ಯಂತ ಅನೇಕ ರಾಷ್ಟ್ರಗಳಲ್ಲಿ ನಮ್ಮ ಸೊಸೈಟಿಯ ಕಾರ್ಯ ನಡೀತಾ ಇದೆ. ಹಾಗೆಲ್ಲ ನಡೀತಾ ಇರುವಾಗ ಅಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬ ಸದಸ್ಯನೂ ಸೊಸೈಟಿಯ ಗುರಿಯನ್ನು, ಇದರ ಗುರಿ ಏನು ಮಾಡ್ತಾರೆ, ಯಾತಕ್ಕೆ ಸೊಸೈಟಿ ಸ್ಥಾಪಿಸಲ್ಪಟ್ಟಿದೆ, ಅದರ ಗುರಿ ಏನು, ಅದರ ಮಹತ್ವಗಳೇನು, ತತ್ವಗಳೇನು, ಪ್ರತಿಯೊಬ್ಬ ಸದಸ್ಯನೂ ಅದನ್ನು ತಿಳ್ಕೊಂಡಾಗ ಮಾತ್ರ ನಾವು ಸಮರ್ಥವಾಗಿ ನಮ್ಮ ಸೊಸೈಟಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಗುರುಗಳು ಹೇಳೋದು, ಮಹಾತ್ಮರು ಹೇಳುವಂಥದ್ದು. ಅವರಿಗೆ ಒಂದೇ ಉದ್ದೇಶ, ಇಲ್ಲಿ ಪ್ರಪಂಚದಲ್ಲಿರುವ ಅಜ್ಞಾನಿಗಳಲ್ಲಿ ಜ್ಞಾನವನ್ನು ತುಂಬೋದು, ಅವರನ್ನು ಬೆಳವಣಿಗೆಯನ್ನು ಸುಸೂತ್ರವಾಗಿ ನಡೆಸ್ಕೊಡೋದು, ಈ ಪ್ರಪಂಚಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡೋದು, ಇಷ್ಟು ಗುರುಗಳ ಕೆಲಸ ಅಲ್ವಾ. ಅದನ್ನು ನಾವೆಲ್ಲರೂ ಮೊದಲು ಸದಸ್ಯರಾದವರು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇಂಥ ಒಂದು ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಅದು ಡಿವೈನ್ ಪ್ಲ್ಯಾನ್ ಅಂತ ಹೇಳ್ತಾರೆ. ನಾವೆಲ್ಲರೂ ಭೂಮಿಗೆ ಬಂದುಬಿಟ್ಟಿದ್ದೀವಿ ಅಂದರೆ ಆ ಭಗವಂತ ನಮ್ಮನ್ನು ಯಾಕೆ ಕಳಿಸಿದ್ದಾನೆ, ಅವಂದು ಒಂದು ಯೋಜನೆ ಇದೆ, ಡಿವೈನ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಆ ಡಿವೈನ್ ಪ್ಲ್ಯಾನ್ ಏನು ಅಂತ ಹೇಳಿದರೆ, ಮೊದಲು ನಮಗೆ ಈ ಕಾಣ್ತಾ ಇರೋ ಪ್ರಪಂಚದಲ್ಲೆಲ್ಲ ಕೂಡ ಎಲ್ಲ ಕೆಲಸಗಳ ಹಿಂದೆ ಒಂದು ಬುದ್ಧಿವಂತಿಕೆ ಇದೆಯಾ? ಸುಮ್ಮನೆ ಬುದ್ಧಿವಂತಿಕೆ ಇಲ್ಲದೆ ಕೆಲಸ ನಡೀತಾ ಇದೆಯಾ? ಇಲ್ಲ. ಪ್ರತಿಯೊಂದು ಕೂಡ ಭಗವಂತ ಏನೇನು ಸೃಷ್ಟಿ ಮಾಡಿದಾನೋ ಅದರ ಹಿಂದೆ ಬುದ್ಧಿವಂತಿಕೆಯನ್ನು ಇಟ್ಟಿದ್ದಾನೆ. ಆ ಎಲ್ಲ ಕೆಲಸಗಳ ಹಿಂದೆ ಇರೋದು ಕಾಣುತ್ತೆ ನಮಗೆ ಅಲ್ವಾ. ಒಂದು ನಿಯಮದ ಮೂಲಕ ನಡೀತಾ ಇದೆ ಅಲ್ವಾ. ಅದನ್ನೇ ನಾವು ಡಿವೈನ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಯಾವುದು ನಿಯಮ ಇಲ್ಲದೆ ಯಾವ ಕೆಲಸನೂ ನಡೀತಾ ಇಲ್ಲ, ಪ್ರತಿಯೊಂದಕ್ಕೂ ಒಂದು ನಿಯಮದ ಮೂಲಕನೇ ನಡೀತಾ ಇದೆ. ಈ ಯೋಜನೆಯನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಗುರುಗಳು. ಯಾತಕ್ಕೆ ನಾವು ಥಿಯೋಸಾಫಿಕಲ್ ಸೊಸೈಟಿಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ, ಸಮರ್ಪಕವಾಗಿ, ಸಮರ್ಥವಾಗಿ ಮಾಡಬೇಕು ಅಂದರೆ ಆ ಡಿವೈನ್ ಪ್ಲ್ಯಾನನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಬೃಹತ್ ಯೋಜನೆಯನ್ನು ನೋಡಿದಾಗ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಹೇಗೆ ನಡೀತಾ ಇದೆ ಕೆಲಸಗಳೆಲ್ಲ ಪ್ರಪಂಚದಲ್ಲಿ. ನಾವು ಏನು ಮಾಡದೇ ಇದ್ರೂ ಅದಷ್ಟು ಕದೇ ನಡೀತಾ ಇದೆಯಾ? ಎಷ್ಟು ಜನ ಅದರಲ್ಲಿ ಪಾಲ್ಗೊಂಡಿದ್ದಾರೆ, ಎಷ್ಟು ಜನರ ಸೇವೆ ಅದರಲ್ಲಿ ಇದೆ. ಇದು ವಿಕಾಸ ನಡೀತಾ ಇರೋದು ಅಲ್ವಾ. ವಿಕಾಸ ಯಾವಾಗಲೂ ಮುಂದಕ್ಕೆ ಹೋಗ್ತಾ ಇರೋದು. ನಾವು ನಮ್ಮನ್ನೇ ಗಮನಿಸಿ ನೋಡ್ಬೋದು. ನಾವು ಚಿಕ್ಕವರಿದ್ದಾಗ ಹೇಗಿದ್ವಿ, ನಮ್ಮ ಮಕ್ಕಳು ಹೇಗಿದ್ರು, ಈಗ ಅವರ ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ. ನೀವು ನೋಡಿದಾಗ ವಿಕಾಸ ಆಗ್ತಾ ಇದೆ ಅನ್ನೋದು ನಮ್ಮ ಕಣ್ಣು ಮುಂದೆನೇ ಕಾಣ್ತಾ ಇದೆ ಅಲ್ವಾ. ಆ ವಿಕಾಸಕ್ಕೆ ಕಾರಣ ಇದೆಲ್ಲ ನಮ್ಮನ್ನು ಪ್ರೇರೇಪಿಸುತ್ತೆ ಅಲ್ವಾ. ಕೆಲಸಗಳನ್ನು ಹೇಗೆ ನಡೀತಾ ಇದೆ, ನಾನು ಇದರಲ್ಲಿ ಹೇಗೆ ಪಾಲ್ಗೊಳ್ಬಹುದು, ನನ್ನ ಕೆಲಸ ಏನು, ನನ್ನ ಕರ್ತವ್ಯ ಏನು ಅನ್ನೋದು ನಮಗೆ ಮನದಟ್ಟಾಗತ್ತೆ. ಹಾಗೆಲ್ಲ ಮಾಡ್ತಾ ಇರುವಾಗ ಈ ಥಿಯಾಸಫಿಯನ್ನು ತಿಳಿಸೋ ಹಾಗೆ ಆ ದೈವಿ ಯೋಜನೆಯಲ್ಲಿ ಇದರ ಹಿಂದೆ ಸಾಕಷ್ಟು ಜನ ಕೆಲಸಗಾರರಿದ್ದಾರೆ. ಥಿಯಾಸಾಫಿಕಲ್ ಸೊಸೈಟಿ ಇಷ್ಟು ಮುಂದುವರಿಬೇಕಾದ್ರೆ ನಮ್ಮ ಸನತ್ ಕುಮಾರ್ ಅವರು ಹೇಳಿದಾಗೆ ಸಾಕಷ್ಟು ಜನ ದುಡಿದಿದ್ದಾರೆ ಹಿಂದೆ ಎಲ್ಲ. ಅವರ ಒಂದು ಪರಿಶ್ರಮದ ಇವತ್ತು ಫಲ ಏನಿದೆ ಅದನ್ನು ನಾವು ಅನುಭವಿಸ್ತಾ ಇದ್ವಿ ಅಲ್ವಾ. ಇಂಥ ಒಂದು ಸೊಸೈಟಿ ಇಲ್ಲ ಅಂದಿದ್ರೆ ನಾವು ಇವತ್ತಿಲ್ಲಿ ಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಷ್ಟು ಮುಖ್ಯ ಸೊಸೈಟಿ, ಎಷ್ಟು ಮುಖ್ಯನೋ ಅದರೊಳಗಡೆ ಇರೋ ಕಂಟೆಂಟ್ ಅಂತ ಹೇಳಿದರು ಡಾಕ್ಟರ್ ಜ್ಯೋತಿಯವರು.
ಆ ಕಂಟೆಂಟು ಕೂಡ ಅಷ್ಟೇ ಮುಖ್ಯ. ಆ ಕಂಟೆಂಟನ್ನು ಗುರುಗಳು ಹೇಳ್ತಾ ಹೋಗ್ತಾರೆ. ಯಾತಕ್ಕೆ ಈ ಕಾರ್ಯಗಳ ಮಹತ್ವ, ಈ ಕೆಲಸಗಳನ್ನು ನಾವು ಮಾಡೋದರಿಂದ ಏನು ಪ್ರಯೋಜನ ಇದೆ, ಯಾಕೆ ಮಾಡಬೇಕು ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಒಂದು ಹೇಳಿದರು, ಇದೆಲ್ಲ ನೋಡ್ಕೊಳ್ತಾ ಇರೋದಕ್ಕೆ ಒಂದು ಅಂತರಂಗ ಸರ್ಕಾರ ಇದೆ ಅಂತ ಹೇಳಿದರು. ನಾವು ವೈಟ್ ಬ್ರದರ್ಹುಡ್ ಅಂತ ಹೇಳ್ತೀವಿ, ಶ್ವೇತ ಋಷಿ ಸಂಘ ಅಂತ. ಅಲ್ಲಿಯ ಋಷಿಗಳು, ಮಹಾತ್ಮರು, ಅವರೆಲ್ಲ ಕೂಡ ಬೆಳೆದ ಜೀವಿಗಳು. ಮಹಾತ್ಮರು ಅಂತ ಹೇಳಿದರೆ ಅವ್ರ ಹೆಸರೇ ಹೇಳೋ ಹಾಗೆ ನಮ್ಮಂಗೆ ಸಾಮಾನ್ಯ ಆತ್ಮರಲ್ಲ ಅವರು, ಮಹಾತ್ಮರು. ಹೇಗೆ ಮಹಾತ್ಮರಾದರು ಅಂದರೆ ಅವರು ಕೂಡ ಹೀಗೆ ಜೀವನದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿ ಕಷ್ಟಗಳನ್ನು ಪಟ್ಟು ಅವರು ತಮ್ಮನ್ನು ತಾವು ಸರಿಪಡಿಸಿಕೊಂಡು ಅಲ್ವಾ, ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ನಾನು ಸರಿ ಹೋಗಬೇಕು, ಆಮೇಲೆ ನಾನು ಹೇಳಿದ್ದನ್ನು ಬೇರೆಯವ್ರು ಕೇಳೋದು ಹೇಗೆ ಅಂದರೆ ನಾನು ನಡೆದು ತೋರಿಸಿದರೆ ಬೇರೆಯವರು ಒಪ್ಕೊಳ್ತಾರೆ. ಹಾಗೆ ಅವರು ಸರ್ವಜ್ಞತ್ವವನ್ನು ಪಡ್ಕೊಂಡು ಆ ವೈಟ್ ಬ್ರದರ್ಹುಡ್ನಲ್ಲಿ ಅವರೆಲ್ಲರೂ ಕೂಡ ಸೇರಿಕೊಂಡು ಈ ಅಂತರಂಗ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಈ ವಿಕಾಸ ಯೋಜನೆಯನ್ನು ಅವರು ಕೈಗೊಂಡಿದ್ದಾರೆ. ಇಂಥ ಜೀವಿಗಳನ್ನು ಬೆಳೆಸೋ ಕೆಲಸ ಮಾಡ್ತಾ ಇದ್ದಾರೆ ಮಹಾತ್ಮರು. ಅಂದರೆ ನಾವು ಯಾರನ್ನ ಈಗ ಮಹಾತ್ಮರು ಅಂತ ಹೇಳ್ತಾ ಇದ್ದೀವಿ, ಅವರು ನಮ್ಮ ಸೊಸೈಟಿಗೆ ಕಾರಣರಾದಂಥವರು ಮಹಾತ್ಮರ ಇಬ್ಬರ ಹೆಸರಿನಲ್ಲಿ ಈ ಸೊಸೈಟಿ ಪ್ರಾರಂಭ ಆಯಿತು, ಕುತುಮಿ ಮಹರ್ಷಿಗಳು ಮತ್ತು ಮೌರ್ಯ ಮಹರ್ಷಿಗಳು ಅಂತ. ಅವರು ಹೇಗೆ ಈ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ರು ಅದನ್ನು ಬೆಳೆಸೋ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇದು ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕೆ ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಗಳ ಮಹತ್ವ ಅಂತ ಹೇಳಿದರು. ಯಾಕೆ ಮಹತ್ವ ಬರುತ್ತೆ ಅಂತ ಹೇಳಿದರೆ ಇದು ಸಾಮಾನ್ಯ ಕೆಲಸ ಅಲ್ಲ. ಇಡೀ ಪ್ರಪಂಚದ ಜೀವಿಗಳನ್ನು ಬೆಳೆಸೋದು ಸಾಮಾನ್ಯವಾದ ಕೆಲಸ ಅಲ್ಲ. ನಾವು ಒಂದು ಸಣ್ಣ ಕುಟುಂಬದಲ್ಲಿ ಮಕ್ಕಳಿಗೆ ಒಂದಿಷ್ಟು ಆಹಾರ ತಯಾರಿಸೋದಕ್ಕೆ ಎಷ್ಟು ಕಷ್ಟಪಡ್ತೀವಿ, ಅದು ನಮ್ಮ ತಾಯಂದಿರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಇದು ಮಹತ್ತರವಾದ ಕೆಲಸ ಆಗಿದೆ. ಹೊರಗಿನ ಪ್ರಪಂಚದ ಸಹೋದರರ ಸಹಕಾರದಿಂದ ಮಾತ್ರ ಅದನ್ನು ಮಾಡೋಕ್ಕಾಗತ್ತೆ. ಯಾಕೆಂದರೆ ನಮಗೆಲ್ರಿಗೂ ಗೊತ್ತು ಮಹಾತ್ಮರು ಎಲ್ಲಿದ್ದಾರೆ. ಮಹಾತ್ಮರು ಇರೋದು ಉನ್ನತ ಲೋಕಗಳಲ್ಲಿ. ಅವರು ಉನ್ನತ ಲೋಕಗಳಿಂದ ಡೈರೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಆ ಶರೀರಗಳನ್ನು, ಅವರ ಶರೀರಗಳು ಈ ನಮ್ಮ ಸ್ಥೂಲವಾದ ಪ್ರಪಂಚದಲ್ಲಿ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಇಲ್ಲಿ ಕೆಲಸಗಾರರು ಯಾರಿದ್ದಾರೆ, ನಿಸ್ವಾರ್ಥವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅಂಥವರನ್ನು ಬಳಸ್ಕೊಂಡು ಅವರ ಮೂಲಕ ಈ ತತ್ವಗಳನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ನಮ್ಮ ಸಹಕಾರ ಬೇಕು. ನಾವು ಯಾರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತೀವಿ ಅವರನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅವರಿಗೆ ಬೇಕು. ಅದರಿಂದ ನಾವು ಈ ಸೊಸೈಟಿಯನ್ನು ಅಷ್ಟು ಚೆನ್ನಾಗಿ ಮಹತ್ವ ಯಾಕೆ ಅಂತ ಹೇಳಿದರೆ, ಅದನ್ನು ಬಳಸ್ಕೊಳ್ಬೇಕಾದ್ರೆ ನಾವಿಲ್ಲಿ ಶುದ್ಧವಾಗಿರಬೇಕು ಅಲ್ವಾ. ಪಾತ್ರೆ ಶುದ್ಧವಾಗಿದ್ರೇ ಹಾಲು ಚೆನ್ನಾಗಿರೋದು. ಇಲ್ಲಂದರೆ ಚೆನ್ನಾಗಿಲ್ಲದೆ ಇರೋ, ಸರಿಯಾಗಿ ತೊಳಿದೇ ಇರೋ ಪಾತ್ರೆಯಲ್ಲಿ ಹಾಲು ಕಾಯಿಸಿದರೆ ಹಾಲು ಒಡೆದು ಹೋಗುತ್ತೆ. ಹಾಗೆ ಯಾವ ಸತ್ಯವನ್ನು ಅವ್ರು ಹೇಳಕ್ಕೆ ಹೊರಟಿದ್ದಾರೋ ಆ ಸತ್ಯ ನಮ್ಮ ಮೂಲಕ ಪ್ರಕಟ ಆಗಬೇಕಾದ್ರೆ ನಾವು ಪರಿಶುದ್ಧರಾಗಿರಬೇಕು, ನಮ್ಮ ಕಾರ್ಯಗಳು ಪರಿಶುದ್ಧವಾಗಿರಬೇಕು. ಅದರಿಂದ ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಗಳು ಅಷ್ಟು ಮಹತ್ತರವಾಗಿದ್ದಾವೆ ಅಂತ. ಈ ಪ್ರಪಂಚದ ಅವ್ರು ಹೇಳೋದು ಏನಂತ ಹೇಳಿದ್ರೆ, ಗುರುಗಳು ಹೇಳೋದು ಬರೀ ಜನರನ್ನ ನಾವು ಅವ್ರೇನು ಕೆಲಸ ಮಾಡ್ತಾರೆ, ಇವ್ರ ಕೈಲಿ ಏನಾಗುತ್ತೆ, ಇವ್ರು ನೋಡೋಕ್ಕೆ ಹೀಗಿದ್ದಾರೆ, ಇವ್ರು ಏನು ಕೆಲಸ ಮಾಡಬಲ್ಲರು ಅಂತ ನಾವು ಅಂದಾಜು ಮಾಡ್ತೀವಲ್ವ. ಈಗ ಒಬ್ಬರು ನೋಡಿದ ತಕ್ಷಣ ಇವ್ರು ನೋಡಿದರೆ ಹೀಗಿದ್ದಾರೆ, ಇವರೇನಪ್ಪ ಕೆಲಸ ಮಾಡ್ತಾರೆ, ಅವರಿಗೆ ನೋಡಿದರೆ ಅಷ್ಟೊಂದು ಜ್ಞಾನ ಏನಿಲ್ಲ, ಅವರೇನು ಕೆಲಸ ಮಾಡ್ತಾರೆ, ನಾವು ಲೆಕ್ಕಾಚಾರ ಹಾಕೋದು ಹೀಗೆ. ಆದರೆ ಮಹಾತ್ಮರ ದೃಷ್ಟಿಯಲ್ಲಿ ಅವ್ರು ಹೇಳ್ತಾರೆ, ಪ್ರಪಂಚದ ಜನರ ಯೋಚನೆಗಳನ್ನು, ವರ್ತನೆಗಳನ್ನು ನಾವು ಬದಲಾಯಿಸಬೇಕಾಗಿದೆ ಅಂತ. ಅವ್ರ ಕೆಲಸ ನೀನು ಹೇಗೇ ಇರು, ಅವನು ಯಾವ ಕೆಲಸ ಸಮರ್ಥವಾಗಿ ಹೇಳಿದ್ರು ಆಗಲೇ ಸನತ್ ಕುಮಾರ್ ಅವರು, ಇಂಥ ಕೆಲಸನೇ ಬರುತ್ತೆ ಅಂತಿಲ್ಲ, ನನಗೆ ಯಾವ ಕೆಲಸ ಬರುತ್ತೋ ಗೊತ್ತಿಲ್ಲ, ನನಗೆ ಏನೋ ಬರೀ ಓದೋಕ್ಕೆ 1-2 ಅಕ್ಷರ ಓದೋಕ್ಕೆ ಬರ್ಬೋದು, ಇನ್ನೊಬ್ಬರಿಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರ್ಬೋದು, ಇನ್ನೊಬ್ಬರಿಗೆ ಆಡಳಿತದ ಕೆಲಸಗಳನ್ನು ನೋಡ್ಕೊಳ್ಳೋಕ್ಕೆ ಬರಬಹುದು. ಆ ಎಲ್ಲವನ್ನ ಬಳಸ್ಕೊಳ್ತಾರೆ ಅವರು. ನಾವು ಅದಕ್ಕೆ ಯಾವ ಸದಸ್ಯರನ್ನು ಇವರಲ್ಲಿ ಇಂಥದ್ದು ಇದೆ, ಇಂಥ ಶಕ್ತಿ ಇಲ್ಲ ಅಂತ ಹೇಳೋ ಅಧಿಕಾರ ನಮಗಿಲ್ಲ. ಮಹಾತ್ಮರು ಗುರುತಿಸಿರ್ತಾರೆ ಅವ್ರಿಗೆ ಯಾರು ಬೇಕು, ಯಾವ ಕೆಲಸಕ್ಕೆ ಎಂಥ ಕೆಲಸಗಾರರು ಬೇಕು ಅನ್ನೋದು ಅವ್ರಿಗೆ ಗೊತ್ತು. ಅವರು ಅದನ್ನು ಹುಡ್ಕೊಳ್ತಾರೆ. ನಾವು ಯಾರನ್ನು ಅಂದರೆ ನಾವು ಹೀಗೆ ಅಂತ ಹೇಳೋ ಅಧಿಕಾರ ನಮಗಿಲ್ಲ, ಸದಸ್ಯರಿಗೆ ಯಾರಿಗೂ ಇಲ್ಲ. ಹಾಗೆ ನೋಡಿದರೆ ಹೇಳ್ತಾರೆ ಇಂಥ ಒಂದು ಕೆಲಸವನ್ನು ಆ್ಯಕ್ಚುಲಿ ಈ ಪುಸ್ತಕ ಅವರು ಕ್ಲಾರಾ ಎಮ್ ಕಾರ್ಡ್ ಅಂತ ಹೇಳಿ ಬಹಳ ಮುಂದುವರೆದಂಥವ್ರು. ಅವರು ಇದನ್ನು ಹೇಳ್ತಾರೆ, ದ ಥಿಯೋಸಾಫಿಕಲ್ ಸೊಸೈಟಿ ಆ್ಯಸ್ ಮಾಸ್ಟರ್ ಸೀಸ್ ಇಟ್ ಅಂತ ಹೇಳ್ತಾರೆ. ಮಹಾತ್ಮರು ಈ ಸೊಸೈಟಿಯನ್ನು ಯಾವ ದೃಷ್ಟಿಯಿಂದ ಕಾಣ್ತಾರೆ ಅನ್ನೋದು ಒಂದು ಪುಸ್ತಕ. ಅದನ್ನು ಅವರು ಕ್ಲಾರಾ ಎಮ್ ಕಾರ್ಡ್ ಅವರು ಬರೆದಿದ್ದಾರೆ. ಅದನ್ನು ನಮ್ಮ ಟಿ.ವಿ. ರಾಚಪ್ಪನವರು ಕರ್ನಾಟಕದ ಎಲ್ಲ ಗ್ರಂಥಗಳನ್ನು ಆಲ್ಮೋಸ್ಟ್ ಆಲ್ ಸುಮಾರು ಬಹಳಷ್ಟು ಗ್ರಂಥಗಳನ್ನು ನಮಗೆ ಮೊದಲಿಂದ ಟ್ರಾನ್ಸ್ಲೇಷನ್ ಮಾಡಿಕೊಡ್ತಾ ಇರ್ತಕ್ಕಂಥ ರಾಚಪ್ಪನವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಎಲ್ಲರೂ ಓದಲೇಬೇಕಾದಂತಹ ಪುಸ್ತಕ ಅದು. ಗುರುಗಳು ಒಪ್ಪುವ ದಿವ್ಯ ಜ್ಞಾನ ಅಂತ ಹೇಳಿ ಕನ್ನಡಕ್ಕೆ ಹೆಸರು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಕೆಲಸಗಾರರು ಕೂಡ ಈ ಪುಸ್ತಕವನ್ನು ಓದಲೇಬೇಕು. ಆ ಓದಿದಾಗ ಮಾತ್ರ ನಮಗೆ ಈ ಕೆಲಸಕ್ಕೆ ನಾವು ಹೇಗೆ ತೊಡಗಿಸ್ಕೊಳ್ಬೇಕು, ನನ್ನಲ್ಲಿ ಏನು ಸಾಮರ್ಥ್ಯ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅವ್ರು ಹೇಳ್ತಾರೆ ಗುರುಗಳು,
24 ಗಂಟೆನೂ ಗುರುಗಳಾದವರೇ ಸರ್ವಜ್ಞರಾಗಿ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. 24 ಗಂಟೆ ನಾವು ಒಂದೇ ಥರ ಇರೋಕ್ಕೆ ಸಾಧ್ಯನಾ? ನಮ್ಮಲ್ಲಿರೋ ಒಳ್ಳೆತನನ ಮಾತ್ರ ನಾವು ಪ್ರಕಟಿಸಪಡಿಸಲಿಕ್ಕೆ ಆಗ್ತದ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಗುರುಗಳೇ ಅಂತಹ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಮಹಾತ್ಮರಿಗೆ 24 ಗಂಟೆನೂ ಆ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಒಬ್ಬ ಯೋಗಪಟು 24 ಗಂಟೆ ಯೋಗ ಮಾಡ್ತಾ ಇರೋಕ್ಕಾಗತ್ತಾ? ಆಸನಗಳನ್ನು ಮಾಡ್ತಾ ಇರೋಕ್ಕಾಗತ್ತಾ? ಸಾಧ್ಯ ಇಲ್ಲ. 1 ಗಂಟೆ ಮಾಡ್ಬೋದು, 2 ಗಂಟೆ ಮಾಡ್ಬೋದು. ಇನ್ನೂ ಹೆಚ್ಚಿಗೆ ಅವ್ನು ಹೇಳ್ಕೊಡ್ತೀನಿ, ಇನ್ನೂ ಶ್ರಮ ಸಾಧನೆ ಮಾಡಿದ್ದಾನೆ ಅಂದರೆ 3 ಗಂಟೆ ಹೊತ್ತು ಮಾಡಬಹುದು. ದಿನ ಎಲ್ಲ ಮಾಡಲಿಕ್ಕೆ ಶರೀರ ಒಪ್ತದ? ಇಲ್ಲ. ಹಾಗೆ ಇದು ಕೂಡ ಹೇಳ್ತಾರೆ, ಮಹಾತ್ಮರು ಸ್ಥೂಲ ದೇಹಗಳನ್ನು ಧರಿಸಿರ್ತಾರೆ, ಆದರೂ ಕೂಡ ಅವರು ಉನ್ನತ ಪ್ರಜ್ಞೆಗೆ ಈ ದೇಹಗಳು ಅಡ್ಡಿ ಬರ್ತಾ ಇರುತ್ತೆ. ಅವರಿಗೆ ಅಡ್ಡಿ ಬರುತ್ತೆ ಅಂದಮೇಲೆ ಸಾಮಾನ್ಯರಾದ ನಮಗೆ ಅಡ್ಡಿ ಬರಲ್ವಾ ಈ ದೇಹಗಳು? ಈ ದೇಹಾತ್ಮ ಒಂದು ಪ್ರತಿಬಂಧಕ ಅಂತ ಹೇಳ್ತಾರೆ. ನಾವು ಎಷ್ಟು ಉನ್ನತ ಪ್ರಜ್ಞೆಯನ್ನು ಹೊರಗಡೆ ಹಾಕಬೇಕು ಅಂತ ಹೋಗ್ತೀವೋ ಈ ದೇಹ ನಮಗೆ ಅಡ್ಡಿ ಮಾಡುತ್ತೆ. ನಿದ್ದೆ ಬರುತ್ತೆ, ಇದಕ್ಕೆ ಆಯಾಸ ಆಗತ್ತೆ ಅಲ್ವಾ, ಎಲ್ಲ ಆಗತ್ತೆ. ಇಂಥ ಸಂದರ್ಭದಲ್ಲೂ ಕೂಡ ದೇಹಗಳು ಎಷ್ಟು ಅಪೂರ್ಣತೆ ಇದ್ದರೂ ಕೂಡ, ಪೂರ್ಣತೆ ಹೊಂದಿಲ್ಲದೆ ಇದ್ದರೂ ಕೂಡ ಮೇಲ್ಮಟ್ಟದ ಪ್ರಜ್ಞೆ ದೃಷ್ಟಿಯಿಂದ ಅದು ಪ್ರತಿಬಂಧಕಗಳೇ ಹೌದು. ಆದರೂ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಕೂತ್ಕೊಳ್ಳೋ ಹಾಗಿಲ್ಲ ಅಲ್ವಾ. ಈ ದೇಹ ನಮಗೆ ಎಷ್ಟು ಸಹಕರಿಸುತ್ತೋ ಅಷ್ಟು ಕೆಲಸ ನಾವು ಮಾಡಬೇಕು. ನಾವು ಇದನ್ನು ಅಭ್ಯಾಸ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಯಾವುದೊಂದು ಅಭ್ಯಾಸ ಮಾಡದೇ ಇದ್ದರೆ ಬರೋದಿಲ್ಲ. ಪ್ರತಿನಿತ್ಯ ನೀವು 6 ಗಂಟೆಗೆ ಹೇಳಬೇಕು ಅನ್ನೋದನ್ನು ಅಭ್ಯಾಸ ಮಾಡಿಸಿದ್ರೇ, ಇಲ್ಲ ಅಂದರೆ ಮಲಗ್ತಾ ಇರುತ್ತೆ. ದೇಹ ಏನು ಮಾಡ್ತಾರೆ, ಸುಸ್ತಾಗಿದೆ, ನಾನು ರಾತ್ರಿ ಎಲ್ಲ ಎದ್ದಿದ್ದೆ, 12 ಗಂಟೆವರೆಗೂ ಎದ್ದಿದ್ದೆ, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಕೆಲಸ ಮಾಡಿದ್ದೆ, ಮಲಗಬೇಕು ಅಂತ ಹೇಳುತ್ತೆ. ಆದರೂ ನಾವೇನು ಹೇಳಬೇಕು, ಅದಕ್ಕೆ ಮಾಡಿದೀಯಾ, ನಿನಗಿಂತ ಹೆಚ್ಚು ಮಾಡಿರೋರು ಇದ್ದಾರ ನೋಡು ಅನ್ನತ್ತೆ ಅಲ್ವಾ. ಅದನ್ನು ಹೇಳಬೇಕು ನಾವು ಶರೀರಕ್ಕೆ. ನಿನ್ನ ಕೆಲಸ ಏನು, ನೀನು ಸಾಧನೆಯನ್ನು ಮಾಡಬೇಕು ಅಂತ ಹೊರಟಿದೀಯಾ. ಆ ಸಾಧನೆ ಮಾಡಬೇಕಾದ್ರೆ ನಿನ್ನ ದೇಹವನ್ನು ಇಷ್ಟೊತ್ತು ನಾವು ಕೇಳಿದ್ವಿ ಅಲ್ವಾ. ಸಾಧನೆ ಮಾಡಬೇಕಾದ್ರೆ ದೇಹನೂ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು. ಆ ರೀತಿ ಇದ್ದಾಗ ನಾವು ಸಾಧನೆ ಮಾಡಲಿಕ್ಕಾಗತ್ತೆ. ಹಾಗೆ ನಾವು ಇದನ್ನು ತರಬೇತಿ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಅವ್ರು ಹೇಳೋದು, ಪ್ರತಿಯೊಂದು ಶಕ್ತಿಗಳು, ಅವ್ರು ಗುಪ್ತ ಶಕ್ತಿಗಳನ್ನು ಪಡ್ಕೊಂಡಿದ್ದರೂ ಕೂಡ ಅವರು ಕೆಲಸ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಶರೀರವನ್ನು ಬಳಸ್ಕೊಳ್ತಾ ಇದ್ದೀವಿ ಅಂದರೆ ಆ ಶರೀರ ಸಂಪೂರ್ಣವಾಗಿ ನಮಗೆ ಸಹಕರಿಸಿದ್ರೆ ಮಾತ್ರ ನಾವು ಆ ಶಕ್ತಿಗಳನ್ನು ವ್ಯಕ್ತಪಡಿಸಲಿಕ್ಕಾಗುತ್ತೆ ಅಂತ ಹೇಳ್ತಾರೆ. ಮಹಾತ್ಮರು ಮೇಲಿಂದ ಹೇಳಿದಲ್ಲ, ಸೂಕ್ಷ್ಮ ಲೋಕಗಳಿಂದ ಅವರು ನಮ್ಮನ್ನು ಬಳಸ್ಕೊಳ್ಬೇಕಾದ್ರೆ ನಾವು ಎಷ್ಟು ಸಮರ್ಥರಾಗಿರಬೇಕು, ನಮ್ಮ ದೇಹ ಎಷ್ಟು ಸೂಕ್ಷ್ಮ ಆಗಿರಬೇಕು, ಅದನ್ನು ಅವರು ಬಳಸ್ಕೊಳ್ಳೋಕ್ಕೆ ಸಂಪೂರ್ಣವಾಗಿ ನಾವು ಇದನ್ನು ಫಿಟ್ ಅಂತ ಹೇಳ್ತೀವಲ್ವ, ಆ ರೀತಿ ಇಟ್ಕೊಂಡಿರಬೇಕು. ಪ್ರತಿನಿತ್ಯ ಅದಕ್ಕೆ ಒಳ್ಳೆಯ ಆಹಾರ ಕೊಡಬೇಕು, ಒಳ್ಳೆಯ ಸಾಕಷ್ಟು ನಿದ್ದೆ ಕೊಡಬೇಕು, ಆಮೇಲೆ ಅದಕ್ಕೆ ಏನು ಸಾಧನೆಗಳನ್ನು ಮಾಡಬೇಕು ಅನ್ನೋದನ್ನು ಅಭ್ಯಾಸ ಮಾಡಿಸ್ಬೇಕು. ಇಂಥವನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಮನುಷ್ಯ ಸದಾ, ಆದರೂ ಕೂಡ ಅವ್ರು ಹೇಳ್ತಾರೆ, ಮಹಾತ್ಮರು ಯಾವುದೇ ಒಂದನ್ನು ಅಷ್ಟು ದೇಹ ಸಮರ್ಥವಾಗಿ ಒಪ್ಪಿಕೊಳ್ಳದೇ ಇದ್ದರೂ ಕೂಡ, ಇದು ನಮಗೆ ಅಡಚಣೆ ಆಗಿದ್ದರೂ ಕೂಡ ಅವರ ಉನ್ನತ ಪ್ರಜ್ಞೆಗಳನ್ನು ಬಳಸ್ಕೊಳ್ತಾರಂತೆ. ಅವ್ರು ಬಳಸ್ಕೊಳ್ಳೋವರೆಗೂ ಕೂಡ ಆ ದೇಹದಲ್ಲಿ ಆ ಆತ್ಮ ಸಹಕರಿಸ್ತಾನೆ ಅಂತ ಹೇಳ್ತಾರೆ. ಆ ಆತ್ಮ, ಒಳಗಿರೋ ಆತ್ಮ ಅವರಿಗೆ ಸಹಕರಿಸಿದ್ರೆ ಮಾತ್ರ ಅವರು ಆ ಗುಪ್ತ ಶಕ್ತಿಗಳನ್ನು ನಮಗೆ ಹೊರಗಡೆಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಷ್ಟು ಸಾಕು ಅಂತ ಹೇಳ್ತಾರೆ. 24 ಗಂಟೆನೂ ನಮಗೆ ನಮ್ಮ ದೇಹ ಸಹಕರಿಸಬೇಕು ಅಂತ ಇಲ್ಲ. ಆ ಸಹಕರಿಸೋ 1 ಗಂಟೆ ಹೊತ್ತಿನಲ್ಲಿ ನಾವು ಎಷ್ಟೆಲ್ಲ ಸಾಧನೆಗಳನ್ನು ವ್ಯಕ್ತಪಡಿಸಬಹುದು, ನಮ್ಮ ಶ್ರಮಗಳನ್ನು ತೋರಿಸಬಹುದು, ನಮ್ಮ ಶ್ರಮವನ್ನು ಹಾಕಬಹುದು, ಅಷ್ಟು ಸಾಕು ಅಂತ ಹೇಳ್ತಾರೆ. ಆ ಥರ ಅನುವಾಗುವ ಸ್ಥಿತಿಯಲ್ಲಿ ಇರ್ತಾನೆ, ಅಷ್ಟು ಸಾಕು ನಮ್ಮ ಉದ್ದೇಶ ನೆರವೇರಕ್ಕೆ ಅಂತಾರೆ. ಅವರ ಉದ್ದೇಶ ಏನು, ಪ್ರಪಂಚಕ್ಕೆ ಒಳ್ಳೆಯದನ್ನು ಕೊಡಬೇಕು. ಆ ಒಳ್ಳೆಯದನ್ನು ಕೊಡೋದಕ್ಕೆ ನಮಗೆ ಎಷ್ಟರ ಮಟ್ಟಿಗೆ ನಮ್ಮ ದೇಹ ಸಹಕರಿಸುತ್ತೋ ಅಷ್ಟನ್ನು ನಾವು ಕೊಡೋಣ ಅಂತ ಹೇಳ್ತಾರೆ. ಅದಕ್ಕೆ 2 ಕಾರಣ ಇದೆ. ಅವ್ರು ಹೇಳಿದ್ರಾಗಲೇ ಯಾರು ಎಷ್ಟು ಸಹಾಯ ಮಾಡಬಹುದು ಅಂತ. ಪ್ರತಿ 24 ಗಂಟೆನೂ ಮಾಡೋಕ್ಕಾಗಿದ್ರೂ ನಮ್ಮ ಕೈಗೆ ಸಾಧ್ಯವಾದಷ್ಟು ಹೊತ್ತು ನಾವು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಹಾತ್ಮರು ಕೆಲಸ ಮಾಡೋ ರೀತಿಯನ್ನು ಹೇಳ್ತಾರೆ. ಪ್ರತಿಯೊಂದು ಕೂಡ ಬಹಳ ಹೆಡ್ಡಿಂಗ್ಸ್ ಇದೆ, ಎಲ್ಲವನ್ನೂ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ಗುರುಗಳು ಒಬ್ಬ ದಿವ್ಯಜ್ಞಾನದಲ್ಲಿ ಪ್ರತಿಯೊಂದು ಕೆಲಸ, ಒಬ್ಬ ಕೆಲಸಗಾರ ಹೇಗೆ ಮಾಡಬೇಕು, ಒಂದು ಲಾಡ್ಜ್ ಹೇಗೆ ಕೆಲಸ ಮಾಡಬೇಕು, ಒಂದು ಸಂಘ ಸಂಸ್ಥೆ ಹೇಗೆ ಕೆಲಸ ಮಾಡಬೇಕು, ಒಬ್ಬ ವ್ಯಕ್ತಿ ಹೇಗೆ ಕೆಲಸ ಮಾಡಬೇಕು, ಇದನ್ನೆಲ್ಲ ಬಹಳ ಡೀಟೇಲಾಗಿ ಕೊಟ್ಟಿದ್ದಾರೆ. ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ, ಪ್ರಪಂಚದಲ್ಲುಂಟಾಗುವ ಅನೇಕ ವಿಧವಾದ ಘಟನೆಗಳ ಮೂಲ ಕಾರಣ ನಮಗೆ ಗೊತ್ತು ಅಂತಾರೆ. ಮಹಾತ್ಮರಿಗೆ ಗೊತ್ತಿಲ್ಲದೆ ಇರೋದು ಯಾವುದಿದೆ ಹೇಳಿ, ಅವರನ್ನು ನಾವು ಸರ್ವಜ್ಞರು ಅಂತೀವಿ. ಮಹಾತ್ಮರಾಗಿರ್ತಕ್ಕಂಥವರು, ಹೆಚ್ಚಿನ ಗುರುಗಳು, ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಗುರುಗಳು, ಅವ್ರಿಗೆ ಗೊತ್ತಿಲ್ಲದೆ ಏನೂ ನಡೆಯೋದಿಲ್ಲ. ಈ ಅಂತರಂಗ ಸರ್ಕಾರ ಅಂತ ಹೇಳಿದ್ವಲ್ಲ, ವೈಟ್ ಬ್ರದರ್ಹುಡ್, ಅಲ್ಲಿಂದನೇ ಎಲ್ಲ ಕೆಲಸಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಒಳ್ಳೆಯ ಆಧ್ಯಾತ್ಮಿಕ ಸಂಸ್ಥೆಗಳು. ನೀವು ನಿಜವಾಗ್ಲೂ ನಿನ್ನೆಯ ಆನ್ಲೈನ್ ಕಾರ್ಯಕ್ರಮ, ಆನ್ಲೈನ್ ಅಂತ ಹೇಳೋದಿಲ್ಲ, ನಾನು ವೈವಸ್ವತ ಥಿಯೋಸಾಫಿಕಲ್ ಲಾರ್ಡ್ನಲ್ಲಿ ಡಾಕ್ಟರ್ ಜ್ಯೋತಿ ಅವರು ಮಾತಾಡ್ತಾಯಿದ್ರು. ಅವರು ಬಹಳ ಚೆನ್ನಾಗಿ ಹೇಳಿದರು ಹೈರಾರ್ಕಿ ಬಗ್ಗೆ. ಮೈತ್ರೇಯರು ಯಾರು, ಬುದ್ಧರು ಯಾರು, ಈ ಎಲ್ಲವನ್ನು ಆ ಹೈರಾರ್ಕಿಯಿಂದನೇ ಎಲ್ಲ ಗುರುಗಳು ಬಂದಿದ್ರು. ಶಂಕರಾಚಾರ್ಯರು ಹೇಗೆ ಬಂದರು, ಇದನ್ನೆಲ್ಲ ಕೇಳಿಸ್ಕೊಂಡಿದ್ರೆ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದರು ಅವರು. ಮೈತ್ರೇಯರೇ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಮೈತ್ರೇಯ ಪ್ರಭುಗಳು ಅಂತರಂಗ ಸರ್ಕಾರದಲ್ಲಿ ಅವರು ಒಳ್ಳೆಯ ಅಧಿಕಾರದಲ್ಲಿದ್ದಾರೆ, ಅವರ ಅಧಿಕಾರದಲ್ಲಿ ಇವೆಲ್ಲ ನಡೀತಾ ಇದೆ.
ಆಮೇಲೆ ಬೋಧಿಸತ್ವ ಅಂತ ಒಂದು ಶಾಖೆ ಇದೆ ನಮ್ಮಲ್ಲಿ. ಆಡಳಿತ ಹೇಗಿದೆಯೋ ಹಾಗೆ ಬೋಧಿಸತ್ವರು ಅಂತ ಇದ್ದಾರೆ. ಆ ಬೋಧಿಸತ್ವರು ಇದನ್ನೆಲ್ಲ ಈ ಶಿಕ್ಷಣದ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ ಅಂತೆಲ್ಲ. ಈ ಕೆಲಸಗಳು ನಾವು ಪ್ರಪಂಚದಲ್ಲಾಗುವ ಅನೇಕ ವಿಧವಾದ ಘಟನೆಗಳು ನಮಗೆಲ್ಲ ಗೊತ್ತು ಅಂತ ಹೇಳೋದವ್ರು. ಅದಕ್ಕೆ ಅವ್ರು ಎಲ್ಲಗಳನ್ನ ತಿಳ್ಕೊಂಡಿರಬೇಕು. ಒಂದು ಆಡಳಿತನ ನಡೆಸಬೇಕಾದ್ರೆ ಪ್ರತಿಯೊಂದು ವಿಷಯನೂ ಗೊತ್ತಿರಬೇಕು ಆಡಳಿತಗಾರರಿಗೆ. ಎಷ್ಟು ಸಂಸ್ಥೆಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ, ಎಷ್ಟು ಜಾಗವನ್ನು ನಾವು ನೋಡ್ಕೊಳ್ತಾ ಇದ್ದೀವಿ, ಎಷ್ಟು ಜನಕ್ಕೆ ನಾವು ಏನು ಒದಗಿಸಬೇಕಾಗಿದೆ ಅಲ್ಲ, ನಮ್ಮ ಸರ್ಕಾರಕ್ಕೆ ಇದೆಲ್ಲ ಗೊತ್ತಿರಬೇಕಲ್ವ. ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ, ಆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಏನೇನು ಕೊರತೆ ಇದೆ ಇದೆಲ್ಲ ಗೊತ್ತಾಗಬೇಕಲ್ವ. ಹಾಗೆ ಈ ಅಂತರಂಗ ಸರ್ಕಾರಕ್ಕೂ ಕೂಡ ಯಾವ್ಯಾವ ಆಧ್ಯಾತ್ಮಿಕ ಸಂಸ್ಥೆ ಎಷ್ಟು ಬೆಳಿಬೇಕು, ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಏನೇನು ವಿಷಯಗಳನ್ನು ಕೊಡಬೇಕು, ಅಲ್ಲಿ ಜೀವಿಗಳನ್ನು ಹೇಗೆ ಬೆಳೆಸಬೇಕು, ಇದೆಲ್ಲ ಕೂಡ ಅವರು ಸ್ಪಷ್ಟವಾದ ಪ್ಲ್ಯಾನ್ ಇದೆ ಅವ್ರ ಹತ್ರ. ಅದು ಪ್ಲ್ಯಾನ್ ಮೊದಲೇ ಆಗಿದೆ ಅಂತಾರೆ. ಹೇಗೆ ನಾವು ಒಂದು ಜೀವಿಯನ್ನು ಬೆಳೆಸಬೇಕಾದ್ರೆ, ಒಂದು ಜನಾಂಗವನ್ನು ಬೆಳೆಸಬೇಕಾದ್ರೆ ಅವ್ರ ಹತ್ರ ಪ್ರೀ ಪ್ಲ್ಯಾನ್ ಒಂದಿರ್ತದೆ. ಮನೆ ಕಟ್ಟಬೇಕಾದ್ರೆ ನಮ್ಮ ಹತ್ರ ಹೇಗೆ ಪ್ಲ್ಯಾನ್ ಇರುತ್ತೋ, ನಾವು ಎಲ್ಲೆಲ್ಲಿ ಯಾವ್ಯಾವ ರೂಮ್ ಕಟ್ಟಬೇಕು ಅಂತ ಇರುತ್ತೋ, ಹಾಗೆ ಈ ಜನಾಂಗವನ್ನು ಯಾವ್ಯಾವ ಉದ್ದೇಶಕ್ಕೆ ಹೇಗೆ ಬೆಳೆಸಬೇಕು, ಅವರಲ್ಲಿ ಯಾವ ವಿಷಯಗಳನ್ನು ಬೆಳೆಸಬೇಕು, ಯಾವ ಕೆಲಸಗಳನ್ನು ಮಾಡಿಸ್ಬೇಕು, ಅವರಲ್ಲಿ ಗುಣಗಳನ್ನು ಹೇಗೆ ಬೆಳೆಸಬೇಕು, ಇದೆಲ್ಲ ಕೂಡ ಅವ್ರ ಹತ್ರ ಪ್ಲ್ಯಾನ್ ಇದೆ. ಆ ದೃಷ್ಟಿಯಲ್ಲಿ ಅವ್ರು ಹೇಳ್ತಾರೆ, ನಮಗೆ ನಾವು ಫಲಿತಾಂಶಗಳನ್ನು ಅಷ್ಟು ಬಯಸೋದಿಲ್ಲ ಅಂತಾರೆ. ಗುರುಗಳು ಕೆಲಸ ಮಾಡೋದು ಬರೀ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ಅಷ್ಟೇ, ಅದರ ಫಲಿತಾಂಶ ಏನಾಗುತ್ತೆ ಅಂತ ಇಲ್ಲ. ಅವ್ರು ಹೇಳ್ತಾರೆ, ಗಮನಿಸೋದು ನಾವು ಮನುಷ್ಯನ ಮಾತುಗಳನ್ನೆಲ್ಲ ಗಮನಿಸಬೇಕಾಗಿರೋದು. ಅವನಲ್ಲಿರೋ ಯೋಚನೆ ಏನಿದೆ, ಅವನಲ್ಲಿ ಒಂದು ಒಳ್ಳೆಯ ಯೋಚನೆ ಇದೆ. ನಾನು ಈ ಸಂಸ್ಥೆಗೆ ಯಾಕೆ ದುಡಿತಾ ಇದ್ದೀನಿ ಅಂದರೆ, ಇಲ್ಲಿಯ ಸಹೋದರ ಭಾವನೆ ಬೆಳೆಸಲಿಕ್ಕೆ ದುಡಿತಾ ಇದ್ದೀನಿ ಅಂತ ಹೇಳಿದಾಗ ಅವನ ಮನಸ್ಸು ಚೆನ್ನಾಗಿದೆ, ಯೋಚನೆ ಚೆನ್ನಾಗಿ ಮಾಡ್ತಾ ಇದೆ. ಅವನ ಬಾಯಲ್ಲಿ ಯಾವ ಮಾತು ಬರುತ್ತೋ ಗೊತ್ತಿಲ್ಲ, ಆದರೆ ಅವನ ಯೋಚನೆಗೆ ನಾವು ಬೆಲೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಮಹಾತ್ಮರು ನೋಡೋದು ನಮ್ಮಲ್ಲಿ ನಮ್ಮ ದೇಹವನ್ನಲ್ಲ, ನಮ್ಮ ಬಣ್ಣವನ್ನಲ್ಲ, ಅಥವಾ ನಮ್ಮ ಮಾತುಗಳನ್ನಲ್ಲ, ನಮ್ಮ ಉನ್ನತವಾದ ಯೋಚನೆಗಳನ್ನು ಅವರು ಗಮನಿಸ್ತಾರೆ ಅಂತ ಹೇಳ್ತಾರೆ. ವ್ಯಕ್ತಿಗಳ ಯೋಚನೆಗಳನ್ನು ನಾವು ಗಮನಿಸ್ತೇವೆ ಹೊರತು ಅವರು ಉಪಯೋಗಿಸೋ ಮಾತುಗಳನ್ನಲ್ಲ ಅಂತ. ಪ್ರತಿಯೊಂದು ಕೂಡ ಇಲ್ಲಿ ಸ್ಪಷ್ಟವಾಗಿ ನಮಗೆ ಜ್ಞಾನವನ್ನು ಕೊಡ್ತಾ ಹೋಗ್ತಾರೆ ಮಹಾತ್ಮರು. ಪ್ರತಿಯೊಬ್ಬ ವ್ಯಕ್ತಿಯ ಅಂತರಾಳದಲ್ಲಿ ಹುದುಗಿರುವ ಬೀಜರೂಪವಾದ ಶಕ್ತಿ ವಿಶೇಷಗಳನ್ನು ಗಮನಿಸ್ತಾರೆ ಅಲ್ವಾ. ನಾವು ವ್ಯಕ್ತಿಯನ್ನು ಹೊರಗಡೆಯಿಂದ ನೋಡ್ತೀವಿ, ಇವನು ಎಷ್ಟು ಯಾವ ಕೆಲಸಕ್ಕೆ ಸಮರ್ಥ ಅಂತ. ನಾವು ಸುಮ್ಮನೆ ಅವನ ದೇಹ ನೋಡಿದ ತಕ್ಷಣ ಬಡಕಲಾಗಿದ್ದರೆ ಇವನೇನು ಕೆಲಸ ಮಾಡ್ತಾನೆ, ಅಥವಾ ಸ್ಟ್ರಾಂಗ್ ಆಗಿದ್ದರೆ ಇವನು ಚೆನ್ನಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಆದರೆ ಮಹಾತ್ಮರು ಗಮನಿಸೋದು ಅವರ ಅಂತರಂಗದಲ್ಲಿ ಹುದುಗಿರ್ತಕ್ಕಂಥ ಶಕ್ತಿ ವಿಶೇಷಗಳನ್ನು ಗಮನಿಸ್ತಾರೆ. ಆತನನ್ನು ಬೆಳೆಸಿಕೊಂಡು ಅವರು ಪ್ರಯೋಗ ಮಾಡ್ತಾರೆ ಅಂತ ಹೇಳ್ತಾರೆ. ತತ್ಕಾಲದಲ್ಲಿ ಕೆಲವರು ಇವಾಗ ಅವರಲ್ಲಿ ಸಾಮರ್ಥ್ಯ ಇಲ್ಲದೇ ಇರಬಹುದು, ಆದರೆ ಅವ್ರಿಗೆ ಆ ಕೆಲಸ ಕೊಟ್ಟಾಗ ಆ ತಕ್ಷಣಕ್ಕೆ ಅವ್ರ ಸಾಮರ್ಥ್ಯಗಳನ್ನು ಬೆಳೆಸ್ಕೊಂಡು ಕೂಡ ಮಾಡೋರಿದ್ದಾರೆ. ಅವರಲ್ಲಿ ಏನು ತೋರಿಸಿರೋದೇ ಇಲ್ಲ, ಅವರೆಲ್ಲ ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ನಾವು ಆ ಕೆಲಸ ಮಾಡೋಕ್ಕೆ ಕೊಟ್ಟಾಗ ಆ ಶಕ್ತಿ ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಗುರುಗಳ ನೇತೃತ್ವದಲ್ಲಿ ಕೆಲಸ ಮಾಡೋಕ್ಕೆ ಅವರ ಭಂಟರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇವಾಗೆಲ್ಲ ಹೇಳ್ತೀವಿ, ಮೇಡಮ್ ಬ್ಲಾವಟ್ಸ್ಕಿ ಅವರು, H.S. ಆಲ್ಕಾಟ್ ಅವರು, ಲೆಡ್ಬೀಟರ್ ಅವರು, ಇವರೆಲ್ಲರೂ ಕೂಡ ಅವರ ಬಂಟರಾಗಿ ಕೆಲಸ ಮಾಡಿದ್ರು. ಬಂಟರು ಅಂತ ಹೇಳಿದರೆ ರಾಮ ಬಂಟ ಅಂತ ನಾವು ನೋಡ್ತೀವಿ. ಆಂಜನೇಯ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಏನು ಪ್ರಶ್ನೆ ಮಾಡದೆ ಪ್ರತಿಯೊಂದು ಕೂಡ ರಾಮನಿಗೋಸ್ಕರನೇ ಮಾಡ್ತಾ ಇದ್ದ ಎಲ್ಲ. ಹಾಗೆ ಇವರೆಲ್ಲ ಕೂಡ ಹೇಗೆ ಕೆಲಸ ಮಾಡಿದ್ರು ಅಂದರೆ ಪ್ರಶ್ನೆನೇ ಕೇಳ್ತಾ ಇರಲಿಲ್ಲ. ಈ ಕೆಲಸ ಮಾಡೋ ಅಂದ ತಕ್ಷಣ ಇದು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರ್ತಾ ಇರಲಿಲ್ಲ. ಮುನ್ನುಗ್ಗಿ ಅವ್ರು ಹೇಳಿದ್ದಷ್ಟೇ ಮಾಡೋದಷ್ಟೇ ಕೆಲಸ. ಅಂತಹ ಅವರನ್ನು ಅವರು ಆರಿಸ್ಕೊಂಡಿರೋದು ಅಲ್ವಾ. ಆಲ್ಕಾಟ್ ಇರ್ಬೋದು, ಮೇಡಮ್ ಬ್ಲಾವಟ್ಸ್ಕಿ ಅವ್ರು ಇರ್ಬೋದು, ಅವ್ರು ಯಾವ ಪ್ರಶ್ನೆಗಳನ್ನು ಗುರುಗಳಿಗೆ ಕೇಳಲಿಲ್ಲ. ನೋಡಮ್ಮ, ನಾವು ಇಂಥ ಒಂದು ಸೇವೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಪ್ರಪಂಚದಲ್ಲಿರೋ ಜೀವಿಗಳನ್ನು ಬೆಳೆಸೋಕ್ಕೆ ಹೋಗ್ತಾ ಇದ್ದೀವಿ, ಇಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ, ನೀವು ಹೇಗೆ ಕೆಲಸ ಮಾಡ್ತೀರಾ ಮಾಡಿ ಅಷ್ಟೇ ಅವ್ರಿಗೆ ಹೇಳಿದ್ದು. ಹೀಗೇ ಮಾಡಬೇಕು ಅಂತ ಅವರೆಲ್ಲೂ ರೂಲ್ಸ್ ಹೇಳೋದಿಲ್ಲ. ಅವ್ರ ಒಟ್ಟಲ್ಲಿ ಈ ಕೆಲಸ ಆಗಬೇಕು ಅಷ್ಟೇ. ಅವರು ಮಾಡ್ತಾ ಇರೋ ಕೆಲಸ ನಮಗೆ ಮನದಟ್ಟಾದರೆ, ನಮಗೆ ಇದು ಒಳ್ಳೆಯದು ಅಂತ ಅನಿಸಿದಾಗ ಮಾತ್ರ ನಾವು ಅದರಲ್ಲಿ ತೊಡಗಿಸ್ಕೊಳ್ತೀವಿ, ಇಲ್ಲದೇ ಇದ್ದರೆ ತೊಡಗಿಸ್ಕೊಳ್ಳೋದಿಲ್ಲ. ಅದು ಹೇಳ್ತಾರೆ, ಗುರುಗಳು ಸಾಕ್ಷಾತ್ ಮಾರ್ಗದರ್ಶನ ಪಡೆದು ಕೆಲಸ ಮಾಡಿದವರು ಅವರೆಲ್ಲ. ನಮಗೆ ಉದಾಹರಣೆ ಸಿಗೋದು, ನಾವು ಈ ಸೊಸೈಟಿಯನ್ನು ಸ್ಥಾಪನೆ ಮಾಡದಿರ್ತಕ್ಕಂಥ ಮೌರ್ಯರು, ಕುತುಂಬಿಗಳು, ಅಂತರಂಗಿಕವಾಗಿ ಸ್ಥಾಪನೆ ಮಾಡಿದವರು ಅಂತ ಹೇಳ್ತೀವಿ, ಅಂತರಂಗ ಸ್ಥಾಪಕರು ಅಂತ ಹೇಳ್ತೀವಿ ಅವರನ್ನು. ಅವರ ಮೂಲಕ ಮೇಡಮ್ ಬ್ಲಾವಟ್ಸ್ಕಿ ಅವರನ್ನು, H.S. ಆಲ್ಕಾಟ್ ಅವರನ್ನು ಈ ಸೊಸೈಟಿಯ ಸ್ಥಾಪಕರನ್ನಾಗಿ ಆರಿಸಿದ್ರು. ಅವರು ಸಾಕ್ಷಾತ್ ಅವರ ಅಂದರೆ ಅಂತರಂಗ ಶಿಷ್ಯರು ಅಂತ ಹೇಳ್ತೀವಿ ನಾವು, ಅವರನ್ನು ಸ್ವೀಕೃತ ಶಿಷ್ಯರು ಅಂತ ಕೂಡ ಕರಿತೀವಿ ನಾವು. ಏನು ಅವ್ರು ಬೇರೆ ಪ್ರಶ್ನೆ ಮಾಡೋದಿಲ್ಲ, ಅವರು ಹೇಳಿದ್ದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರಿದ್ದಾರೆ, ಇನ್ನೂ ಬೇರೆ ಶಿಷ್ಯರು ಹೇಗೆ ಅಂದರೆ ತಮಗೆ ತಿಳಿಯದಂತೆಯೇ ಆ ಮಹತ್ವದಿಂದ ಸ್ಫೂರ್ತಿ ಉತ್ಸಾಹಗಳನ್ನು ಪಡಿತಾರೆ. 2 ಥರ ಶಿಷ್ಯರು ಹೇಳಿದರು. ಒಂದು, ಅವರು ಶಿಷ್ಯರನ್ನು ಸಂಪೂರ್ಣವಾಗಿ ಗುರುಗಳಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರುವಂಥವ್ರು, ಅವರನ್ನು ಸ್ವೀಕೃತ ಶಿಷ್ಯರು ಅಂತ ಹೇಳ್ಬೋದು, ಅಥವಾ ಗುರುಪುತ್ರರು ಅಂತಲೇ ಹೇಳ್ಬೋದು. ಇನ್ನು ಕೆಲವರು ಆ ಕೆಲಸಗಳನ್ನು ತಮಗೆ ಗೊತ್ತಿಲ್ಲದೇ ಮಾಡ್ತಾ ಇರ್ತಾರೆ. ಅಂದರೆ ಒಳ್ಳೆ ಕೆಲಸ ಅಂತ ಗೊತ್ತು ನಮಗೆ ಅಷ್ಟೇ, ಇದು ಗುರುಗಳಿಗೋಸ್ಕರ ಅಂತ ಮಾಡದೇ ಇದ್ದರೂ ನಾವು ನಮ್ಮಲ್ಲಿ ನಿಸ್ವಾರ್ಥ ಭಾವನೆಯಿಂದ ನಾವು ಮಾಡ್ತಾ ಇರ್ಬೋದು, ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರ್ಬೋದು. ಅಂಥವರೆಲ್ಲ ಕೂಡ ಈ 2ನೇ ಶಿಷ್ಯತ್ವದ ಕಡೆಗೆ ಬರ್ತಾರೆ.
ಉದಾಹರಣೆಗೆ ಒಬ್ಬರು ಬೆನ್ನೆಟ್ ಅಂತ ಇರ್ತಾರೆ, ಪ್ರಾಮಾಣಿಕ ಮನುಷ್ಯ, ಅಂದರೆ ನಿಷ್ಕಪಟ ಹೃದಯ, ಧೀರ, ಒಂದು ಒಳ್ಳೆಯ ಧ್ಯೇಯಕ್ಕೆ ಪ್ರಾಣಾರ್ಪಣೆ ಮಾಡುವಂಥವ್ರು. ಇಂಥವರು ಕೂಡ ಶಿಷ್ಯರಾಗ್ತಾರೆ. ಆದರೆ ಅವರೇನು ಗುರುಗಳ ಸ್ವೀಕೃತ ಮಾಡ್ಕೊಳ್ಳದೇ ಇದ್ದರೂ ಕೂಡ ತಮ್ಮ ನಿಸ್ವಾರ್ಥ ಭಾವನೆಯಿಂದ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಇನ್ನು ಥಿಯೋಸಾಫಿಕಲ್ ಸೊಸೈಟಿ ಕೆಲಸ ಯಾಕೆ ಮಹತ್ವದ್ದು ಅನ್ನೋದಕ್ಕೆ ಗುರುಗಳು ಹೇಳ್ತಾರೆ ನೋಡಿ. ಇದು ಥಿಯೋಸಾಫಿಕಲ್ ಸೊಸೈಟಿಯನ್ನು ಅಜೇಯವಾದದ್ದು ಅಂತ ಹೇಳ್ತಾರೆ. ಇದಕ್ಕೆ ಯಾವತ್ತೂ ಸೋಲು ಅನ್ನೋದೇನೂ ಇಲ್ಲ. ಅವ್ರು ಹೇಳೋದು, ನಮ್ಮ ಸೊಸೈಟಿ ಇದೆಯಲ್ಲ, ಥಿಯೋಸಾಫಿಕಲ್ ಸೊಸೈಟಿಯ ಇಡೀ ಸಂಸ್ಥೆಗೆ ಯಾವ ಕುಂದು ಇಲ್ಲದೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಮುಂದುವರಿತಾ ಇರುತ್ತೆ. ಆಧ್ಯಾತ್ಮಿಕ ಸಂಘಗಳನ್ನು ನೀವು ಎಷ್ಟೊಂದನ್ನು ನೋಡ್ತಾ ಇರ್ಬೋದು, ಅದರಲ್ಲಿರೋ ಜನರು ಬದಲಾಗ್ತಾ ಇರ್ಬೋದು, ಆದರೆ ಸಂಸ್ಥೆಯ ಆದರ್ಶಗಳು, ಧ್ಯೇಯಗಳು, ತತ್ವಗಳು ಇವು ಯಾವುದು ಬದಲಾಗೋದಿಲ್ಲ. ಅವೆಲ್ಲವೂ ಕೂಡ ಇದ್ದ ಹಾಗೆ ಇರ್ತವೆ. ಅಂದರೆ ಅದು ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕೆ ಆ ಸಂಸ್ಥೆ ಸ್ಥಾಪಿಸಲ್ಪಟ್ಟಿರುತ್ತೆ. ಹಾಗೆ ಥಿಯೋಸಾಫಿಕಲ್ ಸೊಸೈಟಿ ಕೂಡ ಯಾವುದೇ ಒಂದು ವ್ಯಕ್ತಿಯಾಗಲಿ, ವ್ಯಕ್ತಿಗಳು ಕಳಚಿ ಬೀಳಬಹುದು, ಅಥವಾ ಸೊಸೈಟಿಯ ಯಾವುದೇ ಒಂದು ಶಾಖೆ ಬಿದ್ದು ಹೋಗ್ಬೋದು ಕೆಲಸ ಮಾಡದೆಯವರು ಇಲ್ಲದೆ. ಯಾವ ರೀತಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದರೆ ಆ ಸಂಘ ಸಂಸ್ಥೆ ಬಿದ್ದು ಹೋಗುತ್ತೆ ಅಲ್ವಾ, ಯಾವತ್ತೋ ಒಂದು ದಿವಸ. ಆದರೆ ಸೊಸೈಟಿಗೆ ಯಾವ ಅನ್ಯಾಯನೂ ಆಗೋದಿಲ್ಲ. ಯಾವುದೋ ಒಂದು ಭಾಗ, ಇವಾಗ ನಮ್ಮ ಕೈಗೆ ಗಾಯ ಆಯಿತು ಅಂದರೆ ನಾವೇನೆಲ್ಲ ಕೆಲಸ ಬಿಟ್ಬಿಡ್ತೀವ? ಇಲ್ಲ, ಎಲ್ಲೋ ಒಂದು ಕಡೆ ಗಾಯ ಆಯಿತು, ಔಷಧಿ ಹಾಕ್ಕೊಳ್ತೀವಿ, ಮತ್ತು ಸರಿ ಮಾಡ್ಕೊಳ್ತೀವಿ, ಕೆಲಸ ಮಾಡ್ತೀವಿ. ಹಾಗೆ ಸೊಸೈಟಿಗೆ ಯಾವ ಕುಂದು ಕೊರತೆಗಳು ಕೂಡ ಬಂದರೂ ಅದನ್ನು ನಿವಾರಿಸಿಕೊಳ್ಳುವಂಥ ಸಾಮರ್ಥ್ಯ ಥಿಯೋಸಾಫಿಕಲ್ ಸೊಸೈಟಿಗೆ ಇದೆ. ಈ ಆಧ್ಯಾತ್ಮ ಚಳುವಳಿಗೆ ಯಾವತ್ತೂ ಚ್ಯುತಿ ಇಲ್ಲ. ಆಗಾಗ್ಗೆ ಬರುವ ಎಡರು ತೊಡರು ಅಂತ ಹೇಳ್ತೀವಲ್ಲ, ಸ್ವಲ್ಪ ಕಷ್ಟಗಳು ಬರ್ತವೆ. ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದವಾಗ ಎಲ್ಲದರಲ್ಲೂ ಬರುತ್ತೆ. ಸಂಸಾರಗಳಲ್ಲಿ ಬರಲ್ವಾ? ಬರುತ್ತೆ. ಯಾವುದೇ ಒಂದು ರಾಷ್ಟ್ರದಲ್ಲಿ ಬರಲ್ವಾ? ಅದು ಯಾವುದೇ ಒಂದು ಆರ್ಗನೈಸೇಷನಲ್ಲಿ ಬರಲ್ವಾ? ಎಲ್ಲ ಸಂಸ್ಥೆಗಳಲ್ಲೂ ಬರ್ತಾ ಇರುತ್ತೆ. ಅದು ಏನೇ ಮಾಡಿದರೂ ಕೂಡ ಅದು ಮುಂದುವರ್ಕೊಂಡು ಹೋಗುತ್ತೆ. ಹೇಗೆ ಅಂದರೆ ಅದನ್ನು ಮುಂದುವರಿಸೋದು ಮಹಾತ್ಮರಿಗೆ ಗೊತ್ತು. ಇವರಲ್ದಿದ್ರೆ ಇನ್ನೊಬ್ಬರನ್ನ ತೊಗೊಳ್ತಾರೆ. ಈಗ ನಾನು ಕೆಲಸ ಮಾಡಲಿಲ್ಲ ಅಂದರೆ ಸೊಸೈಟಿ ನಿಂತು ಹೋಗುತ್ತಾ? ನಾನು ಬರಲಿಲ್ಲ ಅಂದರೆ ಇವತ್ತು ಇನ್ನೊಬ್ಬರು ಬಂದು ಮಾಡ್ತಾರೆ. ಆ್ಯಕ್ಚುಲಾಗಿ ನೋಡಿ, ಇವತ್ತು ನನ್ನ ಅನುಭವ ತಗೊಂಡ್ರೆ, ಇವತ್ತು ಸೋದರಿ ವಿಜಯಲಕ್ಷ್ಮಿಯವರು ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ ಅಂದಾಗ ಯಾರೋ ಒಬ್ಬರು ಯಾರನ್ನೋ ಒಬ್ಬರನ್ನ ಕೇಳ್ತಾರೆ, ನಿಮಗೆ ಮಾಡೋಕ್ಕಾಗುತ್ತಾ? ಸಾಧ್ಯವಾದರೆ ಬನ್ನಿ, ಅವ್ರಿಗೆ ಇವತ್ತು ಏನೋ ತೊಂದರೆ ಆಗಿದೆ, ಅವರಿಗೆ ಮನೆಯಲ್ಲಿ ಯಾರೂ ಹುಷಾರಿಲ್ಲ, ನೋಡ್ಕೋಬೇಕಾಗಿದೆ ಅಂತ ಹೇಳಿದಾಗ ಯಾರಾದರೂ ಒಬ್ಬರು ಬರ್ತಾರೆ ಅಲ್ವಾ? ಹಾಗೆ ಇವರು ಬಳಸ್ಕೊಳ್ತಾರೆ. ನಾವು ಕೆಲಸ ಮಾಡಲಿಲ್ಲ ಅಂದರೆ ನಿಂತು ಹೋಗಲ್ಲ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ನಮಗೆ ಬರಲೇಬಾರ್ದು. ನಾನು ಇಲ್ಲದಿದ್ದರೆ ಇನ್ನೊಬ್ಬರು ಮಾಡ್ತಾರೆ. ಹಾಗೆ ಸೊಸೈಟಿಯ ಕಾರ್ಯಗಳು ಯಾವತ್ತೂ ನಿಂತು ಹೋಗಲ್ಲ, ಮುಂದುವರಿತಾ ಇರುತ್ತೆ. ಒಳ್ಳೆಯ ಕೆಲಸಗಳು ಎಲ್ಲವೂ ಹಾಗೆ ನಡೀತಾ ಇರುತ್ತೆ. ಅದೆಲ್ಲ ಯಾಕೆಂದರೆ ಮಹಾತ್ಮರಿಂದ ಮಾಡಲ್ಪಡ್ತಾ ಇರುತ್ತೆ. ಆ ಮಹಾತ್ಮರ ಒಂದು ದೃಢ ಇಚ್ಛೆ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಗುರುಗಳು ಹಾಗಾಗಿ ನಮಗನ್ಸುತ್ತೆ, ಈಗಲೂ ಅವರು ಹಿಂದೆ ಮೇಡಮ್ ಬ್ಲವರ್ಸ್ಗೆ ಅವ್ರಿಗೆ ಕಾಣಿಸ್ತಾ ಇದ್ದರು, ಆಲ್ಕಾಟ್ರಿಗೆ ಕಾಣಿಸಿದ್ರು, ಹೀಗೆ ಗುರುಗಳಿಗೆಲ್ಲ ದರ್ಶನ ಕೊಡ್ತಾ ಇದ್ದರು. ಇವತ್ತು ಹಾಗೆ ಏನಾದರೂ ಮಾಡ್ತಾರಾ? ಸಮಾಜದ ಕಾರ್ಯಗಳಲ್ಲಿ ಮಾರ್ಗದರ್ಶನ ಕೊಡ್ತಾ ಇರ್ತಾರಾ? ಅಂದರೆ ಅವರಿಗೆಲ್ಲ ಕಣ್ಣಿಗೆ ಕಾಣಿಸಿ ಕೊಟ್ಟಿರಬಹುದು, ಪತ್ರಗಳ ಮೂಲಕ ಕೊಟ್ಟಿರಬಹುದು. ಅವ್ರು ಹೇಳ್ತಾರೆ, ಸ್ವೀಕೃತ ಶಿಷ್ಯರು ಅಂತ ನಾವೇನು ಹೇಳ್ತೀವಿ, ಎಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಅಂದರೆ ಗುರುಗಳು ಆ ಸ್ವೀಕೃತ ಶಿಷ್ಯರ ಜ್ಞಾನೇಂದ್ರಿಯಗಳನ್ನು ಬಳಸ್ಕೊಳ್ತಾರೆ ಅಂತ ಹೇಳಿ. ನೋಡಿ, ಅವ್ರ ಸೂಕ್ಷ್ಮ ದೇಹಗಳೆಲ್ಲ ಹೇಗೆ ಬಳಸ್ಕೊಳ್ತಾರೆ ಅಂದರೆ, ಇದರಲ್ಲಿರ್ತಕ್ಕಂಥ ಕಣ್ಣು, ಮೂಗು, ಕಿವಿ ಇವೆಲ್ಲ ನಾವು ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ ಅಲ್ವಾ? ನಾವು ಜ್ಞಾನವನ್ನು ಪಡ್ಕೊಳ್ಳೋದು ನೋಡೋದರಿಂದ, ಕೇಳೋದರಿಂದ, ಮಾತನಾಡೋದರಿಂದ, ಓದೋದರಿಂದ ಅಲ್ವಾ? ಇವೆಲ್ಲ ಸ್ಪರ್ಶದಿಂದ ಜ್ಞಾನೇಂದ್ರಿಯಗಳು. ಇವುಗಳನ್ನು ಅವರು ಸ್ವತಃ ಬಳಸ್ಕೊಳ್ತಾರೆ. ಶಿಷ್ಯರ ಜ್ಞಾನೇಂದ್ರಿಯಗಳನ್ನು ಬಳಸ್ಕೊಂಡು ಅವರು ಹೇಳಬೇಕಾದ್ದನ್ನು ಹೇಳ್ತಾರೆ, ಅಥವಾ ಕೊಡಬೇಕಾದ ಜ್ಞಾನವನ್ನು ಕೊಡ್ತಾರೆ. ಮತ್ತು ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಬಹುದು. ಶಿಷ್ಯನು ಆ ದರ್ಜೆಯಲ್ಲಿ ಗುರುಗಳ ಕೈಯಲ್ಲಿನ ಒಂದು ಉಪಕರಣದಂತೆ ಅಂತ ಹೇಳ್ತಾರೆ. ಹೇಗೆ ಗುರುಗಳು ಯಾವಾಗ ಅವನನ್ನು ಶಿಷ್ಯ ಅಂತ ಸ್ವೀಕಾರ ಮಾಡ್ತಾರೋ, ಮಾಡಿದ ತಕ್ಷಣ ಅವರು ಎಲ್ಲ ಪೂರ್ತಿ ಅವನ ದೇಹ ಇವರ ಅಧೀನದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಅವರು ಬಳಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಅಂಥವರನ್ನೇ ಅವರು ಹುಡುಕಿ ಬಳಸ್ಕೊಳ್ಳೋದು. ಸ್ವೀಕೃತ ಶಿಷ್ಯರು ಅಂದರೆ ಸುಮ್ಮನೆ ತಗೊಳ್ಳೋದಿಲ್ಲ, ಅವರು ಸಾಕಷ್ಟು ಸಾಧನೆ ಮಾಡಿ ಮುಂದೆ ಬಂದಿರೋಂಥವ್ರನ್ನೇ. ಅಂಥವರನ್ನು ತಗೊಂಡು ಅವರ ಕಾಮದೇಹ, ಮನೋದೇಹ ಎಲ್ಲವನ್ನೂ ಕೂಡ ಗುರುಗಳು ಆಯಾ ದೇಹಗಳೊಂದಿಗೆ ಸಂಪರ್ಕ ಇಟ್ಕೊಳ್ಬಹುದು ಅಂತ. ಈ ನಮ್ಮ ಯಾವ ಶಿಷ್ಯರು ಸ್ವೀಕೃತ ಶಿಷ್ಯರಾಗಿರ್ತಾರೋ ಅವರ ಕಾಮದೇಹ, ಮನೋದೇಹ, ಅವರ ಯೋಚನೆಗಳು, ಭಾವನೆಗಳು, ಅವರ ಕೆಲಸಗಳು ಇವೆಲ್ಲವನ್ನು ಗುರುಗಳು ಬಳಸ್ಕೊಂಡು ಮಾಡುವಂಥ ಸಾಮರ್ಥ್ಯ ಅವರಿಗೆ ಇದೆ. ಆದ್ದರಿಂದ ಗುರುಗಳು ಆಯಾ ಮಟ್ಟದ ತೇಜಸ್ಸು ಶಿಷ್ಯನ ಮೂಲಕ ಹೊರಸೂಸುತ್ತೆ, ಅಂದರೆ ಪ್ರಕಾಶಿಸುತ್ತೆ. ಆ ಒಂದು ಸಾಮರ್ಥ್ಯ ಮಹಾತ್ಮರಿಗಿದೆ. ಶಿಷ್ಯನನ್ನು ಸಂಪೂರ್ಣವಾಗಿ ಬಳಸ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಮಹಾತ್ಮರಲ್ಲಿ ಇದೆ. ಅವರು ಶಿಷ್ಯರ ಕಡೆ ಗಮನ ಹರಿಸಿ ಅವನ ಯೋಚನೆಗಳು, ಭಾವನೆಗಳು, ಕೆಲಸಗಳು ಇವುಗಳನ್ನೆಲ್ಲ ತಮ್ಮದೇ ಅನ್ನೋ ರೀತಿಯಲ್ಲಿ ಅವರು ಅವನನ್ನು ಬಳಸ್ಕೊಳ್ತಾರೆ. ಶಿಷ್ಯನ ಮೂಲಕ ಆತನ ಸಮೀಪದಲ್ಲಿರುವವರಿಗೂ ತಮ್ಮ ಉನ್ನತ ಮಟ್ಟದ ಯೋಚನೆಗಳನ್ನು, ಪ್ರೇಮ ಶಕ್ತಿಯನ್ನು ಅವರು ಆ ಮೂಲಕ ಹರಿಸ್ತಾರೆ. ನಾವು ಸತ್ಸಂಗಗಳಿಗೆ ಹೋಗೋದು ಯಾಕೆ ಹೇಳಿ? ಸತ್ಸಂಗಗಳಿಗೆ ಹೋಗೋದು ಇದೇ ಉದ್ದೇಶನೇ. ಸತ್ಸಂಗದಲ್ಲಿ ಬಂದಿರತಕ್ಕಂಥವ್ರು ಒಬ್ಬರಿಗಿಂತ ಒಬ್ಬರು ಬೆಳೆದವರೇ ಇರ್ತಾರೆ
ಎಲ್ಲ ಒಬ್ಬರಿಂದ ಒಬ್ಬರು ನಾವು ಪಡ್ಕೊಳ್ಳುವಂಥದ್ದು ಇರ್ತದೆ. ನಾವು ಗುರುಗಳ ಸನ್ನಿಧಿಗೆ ಹೋಗ್ತೀವಿ, ಅಲ್ಲಿ ಮಹಾತ್ಮರು ನಮಗೆ ಆದೇಶಗಳನ್ನು ಕೊಡ್ತಾರೆ, ಸಂದೇಶವನ್ನು ಕೊಡ್ತಾರೆ. ಅವರ ಹತ್ತಿರ ನಾವಿದ್ದಾಗ ಅವರಿಂದ ಬರ್ತಕ್ಕಂಥ ಸ್ಪಂದಗಳು ನಮ್ಮನ್ನು ಶಕ್ತಿಯುತವನ್ನಾಗಿ ಮಾಡ್ತವೆ. ಅದಕ್ಕೆ ನಾವು ಹೋಗೋದು, ಸತ್ಸಂಗಗಳಿಗೆ ಹೋಗೋ ಉದ್ದೇಶ ನಮ್ಮನ್ನು ನಾವು ಶಕ್ತಿವಂತರನ್ನಾಗಿ ಮಾಡ್ಕೊಳ್ತೀವಿ. ಅಲ್ಲಿ ತಗೊಂಡಂಥದ್ದನ್ನು ಸಮಾಜಕ್ಕೆ ನಾವು ಕೊಡಬೇಕು ಅಲ್ವಾ, ಬರೀ ನಾವು ಬೆಳೆಸ್ಕೊಳ್ಳೋದಕ್ಕೆಲ್ಲ ಹೋಗೋದು. ನಿಜವಾಗಲೂ ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ ಯಾಕೆ ಸೊಸೈಟಿಗೆ ಪ್ರತಿ ವಾರ ಬರಬೇಕು, ಆಗಾಗ ಬರ್ತಾ ಇರಬೇಕು, ಯಾಕೆ ಇಲ್ಲಿ ಕೆಲಸಗಳನ್ನ ಮಾಡಬೇಕು ಅಂದರೆ ಇಲ್ಲಿ ಒಂದು ಮ್ಯಾಗ್ನೆಟಿಸಮ್ ಇದೆ. ಅಂದರೆ ಆ ಶಕ್ತಿಗಳು ಇಲ್ಲಿ ಹರಿತಾ ಇರುತ್ತೆ. ದೇವಸ್ಥಾನಕ್ಕೆ ನಾವು ಯಾವ ಉದ್ದೇಶದಿಂದ ಹೋಗ್ತೀವಿ, ಅಲ್ಲಿ ದೇವರ ಸಂಕಲ್ಪಗಳು ಇರುತ್ತೆ, ದೇವರ ಶಕ್ತಿ ಹರಿಯುತ್ತೆ, ಅನುಗ್ರಹ ಇರುತ್ತೆ ಅಂತ ಪ್ರತಿದಿನ ಪ್ರತಿ ವಾರ ಬೆಳಿಗ್ಗೆ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ. ಅದೇ ರೀತಿಯೇ ಈ ಥಿಯೋಸಾಫಿಕಲ್ ಸೊಸೈಟಿ ಕೂಡ ಒಂದು ದೇವಸ್ಥಾನ ಇದ್ದ ಹಾಗೆಯೇ ಇಲ್ಲಿ ಗುರುಗಳ ಶಕ್ತಿಗಳನ್ನು ಹರಿಸ್ತಾ ಇದ್ದಾರೆ. ಪ್ರತಿನಿತ್ಯ ಇಲ್ಲಿ ಶಕ್ತಿಗಳು ಹರಿತಾ ಇದ್ದಾವೆ. ಆ ಶಕ್ತಿಗಳನ್ನು ಪಡ್ಕೊಂಡು ನಾವು ಸಮಾಜಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿನಿತ್ಯ ಬರಬೇಕು ಅನ್ನೋದನ್ನು ಗುರುಗಳು ಹೇಳ್ತಾರೆ. ಇದೆಲ್ಲ ಕೂಡ ಆಮೇಲೆ ಹೇಳ್ತಾರೆ, ಅವರು ಕೇಳ್ತಾರೆ, ಇಷ್ಟೆಲ್ಲ ಆದಮೇಲೆ ಮೊದಲಿನ ಹಾಗೆ ಸ್ಫೂರ್ತಿಯು ಇನ್ನೂ ಹರಿತಾ ಇದೆಯಾ? ಗುರುಗಳ ಬಗ್ಗೆ ನಮಗೆ ಎಷ್ಟು ಅನುಮಾನ ಇದೆ ಅಂದರೆ ಆಗಲೂ ಇತ್ತು, ಸಾಕಷ್ಟು ಜನಕ್ಕೆ ಅನುಮಾನಗಳಿತ್ತು. ಎಲ್ಲರೂ ಈ ಮೇಡಮ್ ಬ್ಲವರ್ಸ್ಗೆ ಅವರು ಸುಳ್ಳು ಹೇಳ್ತಾರಾ, ನಮಗೆ ಕಾಣಿಸಿದ್ರು, ಪತ್ರಗಳು ಕೊಟ್ಟರು, ಇವರೆಲ್ಲ ಹೇಳೋದು ಸತ್ಯನಾ ಅಂತ ಪ್ರಶ್ನೆಗಳು ಮಾಡೋರು ಇದ್ದರು ಜನಗಳು ಸಾಕಷ್ಟು. ಅಲ್ಲಿ ಪ್ರಶ್ನೆ ಕೇಳಿರೋದೇನೆ ಇದು, ಆವಾಗ ಕೇಳುವಂಥ ಪ್ರಶ್ನೆ ಇದು. ಈಗಲೂ ಕಾಣಿಸ್ತಾರ, ಇನ್ನೂ ಅವರು ಶಕ್ತಿಗಳನ್ನು ಹರಿಸ್ತಾ ಇದ್ದಾರಾ ಗುರುಗಳು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಮುಖ್ಯ ಶಿಷ್ಯರಾದ ಮೇಡಮ್ ಬ್ಲವರ್ಸ್ಕಿ ಅವರು ಅಂತ ಹೇಳ್ತೀವಿ ಮತ್ತು ಆಲ್ಕಾಟ್ರವರು ತಮ್ಮ ದೇಹ ಬಿಟ್ಟ ಮೇಲೆ ಕೆಲಸಗಳು ಗುರುಗಳು ಇನ್ನೂ ಯಾರ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ? ಅವ್ರಿಗೆ ಸಿಕ್ಕಿದ್ರು, ಆಮೇಲೆ ಸಿಕ್ಕಿದ್ರು. ಮೇಡಮ್ ಬ್ಲವರ್ಸ್ಕಿ ಅವರು ಅವರ ಸಮಯ ಮುಗೀತಾ ಬರೋ ಅಷ್ಟೊತ್ತಿಗೆ ಆ್ಯನಿ ಬೆಸೆಂಟ್ರು ರೆಡಿಯಾಗಿದ್ದರು. ಆ್ಯನಿ ಬೆಸೆಂಟ್ರು ಅಷ್ಟೊತ್ತಿಗಾಗಲೇ ಸೀಕ್ರೆಟ್ ಡಾಕ್ಟ್ರಿನ್ಗೆ ಎಲ್ಲ ವ್ಯಾಖ್ಯಾನಗಳನ್ನು ಬರೆದುಕೊಡ್ತಾಯಿದ್ರು, ಲೇಖನಗಳನ್ನು ಬರೀತಾಯಿದ್ರು. ಅವರನ್ನು ಗುರುಗಳು ಗಮನಿಸಿದ್ರು, ಬಳಸ್ಕೊಂಡ್ರು ಪೂರ್ತಿಯಾಗಿ. ಎಚ್.ಎಸ್. ಮೇಡಮ್ ಬ್ಲವರ್ಸ್ಕಿ ಅವರ ಸ್ಥಾನಕ್ಕೆ ಆ್ಯನಿ ಬೆಸೆಂಟ್ರು ಬಂದರು, ಆಮೇಲೆ ಅಲ್ಕಾಟ್ರಾ ಸ್ಥಾನಕ್ಕೆ ಲೆಡ್ಬಿಟ್ರು ಬಂದರು. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಬಳಸ್ಕೊಳ್ತಾರೆ ಇದ್ದಾರೆ. ಯಾವತ್ತೂ ನಿಂತು ಹೋಗಲ್ಲ, ಸೊಸೈಟಿಯ ಕೆಲಸಗಳು ಯಾವತ್ತೂ ನಿಂತು ಹೋಗಲ್ಲ. ಯಾಕೆ ಅಂತ ಹೇಳಿದರೆ ಅವು ಅಷ್ಟು ಮಹತ್ವದ್ದು. ಅದು ಯಾರ ಸಾಮಾನ್ಯರಿಗೆ ಮಾಡುವಂಥದ್ದಲ್ಲ, ಇಡೀ ಪ್ರಪಂಚಕ್ಕೆ ಸಲ್ಲುವಂತಹ ಕಾರ್ಯಗಳು ಅಲ್ವಾ. ಒಬ್ಬರನ್ನು ಬೆಳೆಸೋದು, ಒಂದು ಜನಾಂಗನ ಬೆಳೆಸೋದು ಅಲ್ಲ. ಇಲ್ಲಿ ಸಾಕಷ್ಟು ಇಡೀ ಪ್ರಪಂಚವನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನೇ ಹೊತ್ತಿರ್ತಕ್ಕಂಥ ಮಹಾತ್ಮರು ಅವರು ಹುಡುಕ್ತಲೇ ಇರ್ತಾರೆ. ಒಬ್ಬರ ನಂತರ ಒಬ್ಬರು ಸಿಗ್ತಾರೆ, ಮಾಡೇ ಮಾಡ್ತಾರೆ. ಯಾರಾದರೂ ಯೋಗ್ಯರಾದರೂ ದೊರೀತಾರೆ. ಪ್ರಪಂಚದಾದ್ಯಂತ ಈ ಸ್ಥಿತಿಯಲ್ಲಿ ಎಷ್ಟೇ ಪ್ರಪಂಚ ಕೆಟ್ಟಿದ್ರೂ ಕೂಡ ಅಲ್ವಾ, ಯಾವಾಗಲೂ ಇರ್ತಾರೆ. ರಾಮನ ಕಾಲದಲ್ಲಿ ಇರಲಿಲ್ವಾ, ರಾವಣ ಇರಲಿಲ್ವಾ, ಮಹಾಭಾರತದಲ್ಲಿ ದುರ್ಯೋಧನನ ಸೈನ್ಯ ಇರಲಿಲ್ವಾ? ಎಲ್ಲ ಕಡೆ ಇದ್ದೇ ಇರುತ್ತೆ. ಅಂದರೆ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಪ್ರಪಂಚದಲ್ಲಿ ಇರುವಂಥದ್ದೇ, ಅದು ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಇಲ್ಲೂ ಹಾಗೇನೆ, ಒಬ್ಬರು ಏನೋ ಅವರ ಸಮಯ ಮುಗೀತಾ ಬಂತು ಅಂತ ಹೇಳಿದರೆ ಇನ್ನೊಬ್ಬರನ್ನ ರೆಡಿ ಮಾಡ್ತಾರೆ ಅಲ್ವಾ. ಯಾರಾದರೂ ಒಬ್ಬರು ಬಂದೇ ಬರ್ತಾರೆ, ಅಂಥದ್ದನ್ನು ಹುಡುಕ್ತಾರೆ. ಗುರುಗಳಿಗೆ ಪ್ರಿಯರು ಅಪ್ರಿಯರು ಅಂತ ಯಾರೂ ಇಲ್ಲ, ಎಲ್ಲರೂ ಅವ್ರ ಕಣ್ಣಿಗೆ ಒಳ್ಳೆಯವರೇ. ಯಾರ್ಯಾರಿಂದ ಯಾವ್ಯಾವ ಕೆಲಸ ಮಾಡಬೇಕು ಎಲ್ಲರೂ ಬೇಕು ಅಥವಾ ಕಸ ಗುಡಿಸೋರು ಬೇಕು ಅಲ್ವಾ, ಅಲ್ಲಿ ಆಡಳಿತ ಮಾಡೋರು ಬೇಕು, ಅಡುಗೆ ಮಾಡೋರು ಬೇಕು, ಎಲ್ಲರೂ ಬೇಕು. ಹಾಗೆ ಅವರಿಗೆ ಪ್ರತಿಯೊಬ್ಬರೂ ಕೂಡ ಸಹಾಯಕರು ಬೇಕು, ಅದನ್ನು ಹುಡುಕ್ತಾ ಇರ್ತಾರೆ ಅವರು. ಹಾಗಾದರೆ ಮಾನವ ಉದ್ಧಾರಕ್ಕಾಗಿ ಕೈಗೊಂಡ ಮಹತ್ವವನ್ನು ವಿವರವಾಗಿ ತಿಳಿಬೇಕು ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಅದಕ್ಕೋಸ್ಕರನೇ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆ ಆಗಿದ್ದು. ಯಾಕೆ ಸ್ಥಾಪನೆ ಆಯಿತು? ಪ್ರತಿಯೊಂದು ಕೂಡ ಅವರ ಯೋಜನೆ ಹಾಗೆ. ಅವ್ರು ಏನು ಕೊಟ್ಟರು ಸಲಹೆಗಳು, ನಾವು ಸಾಧಾರಣ ಜನರ ಮನಸ್ಸನ್ನು ನೋಡಿದಾಗ ಸರಳವಾಗಿ ಸೊಗಸಾಗಿ ನಾವು ಹೇಗೆ ಪ್ರಚಾರ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಆಗಲೇ ಸನತ್ ಕುಮಾರ್ ಅವರು ಹೇಳಿದರು, ನಾವು ಪ್ರಸಾರ ಎಲ್ಲ ಮಾಡಬೇಕು ಅಂದರೆ ನಾವು ಮೊದಲು ಇದನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಅಲ್ವಾ. ನಾವು ಇದನ್ನು ನಡೆದು ತೋರಿಸಿರಬೇಕು. ಪ್ರಚಾರ ಹೇಳಕ್ಕೆ ಹೋಗಬೇಕಾದ್ರೆ ನಾವು ಆ ದಾರಿಯಲ್ಲಿ ನಡೆದಿರಬೇಕು ಅಲ್ವಾ. ಈ ದಾರಿ ಹೀಗಿದೆ ಅಂತ ಹೇಳಬೇಕಾದ್ರೆ ನಮಗೆ ಅದರ ಅನುಭವ ಆಗಿರಬೇಕು. ಅದು ಹೇಳ್ತಾರೆ, ಈ ಎಲ್ಲ ಸುಧಾರಣೆ ನಾವು ಎಷ್ಟೊಂದು ಏನೇನು ಸುಧಾರಣೆಗಳು ಮಾಡಿದ್ರು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಯಾತಕ್ಕೆ ಥಿಯೋಸಾಫಿಕಲ್ ಎಷ್ಟೋ ಬಂತು, ಹಿಂದೆ ಎಲ್ಲ ಬರಲಿಲ್ವಾ? ರಾಮಾನುಜಾಚಾರ್ಯರು ಬಂದರು, ಶಂಕರಾಚಾರ್ಯರು ಬಂದರು, ಮಧ್ವಾಚಾರ್ಯರು ಬಂದರು, ಎಲ್ಲರೂ ಬೋಧೆಗಳನ್ನು ಕೊಡೋಕ್ಕೆ ಬಂದವರು. ಅದೆಲ್ಲರ ನಂತರ ಬಂದಿದ್ದು ಥಿಯೋಸಾಫಿಕಲ್ ಸೊಸೈಟಿಯ ಅವಶ್ಯಕತೆ ಏನಿತ್ತು ಅಂತ ಕೇಳ್ಬೋದಲ್ವ. ಎಷ್ಟೊಂದು ಜನ ಕೇಳ್ತಾರೆ. ಎಲ್ಲರೂ ಬಂದರೂ ಕೂಡ ನಮ್ಮಲ್ಲಿ ಇನ್ನೂ ಗಲಭೆಗಳು ಇತ್ತ, ಆ ಮತ ಹೆಚ್ಚು, ಈ ಮತ ಹೆಚ್ಚು, ನಮ್ಮ ಹಿಂದೂ ಧರ್ಮ ಹೆಚ್ಚು, ಅಥವಾ ಕೆಲವರು ಬೌದ್ಧ ಧರ್ಮ ಹೆಚ್ಚು, ಜೈನ ಧರ್ಮ ಹೆಚ್ಚು, ಇಸ್ಲಾಂ ಧರ್ಮ ಹೆಚ್ಚು, ಇವೆಲ್ಲ ಒಳಜಗಳು ನಡೀತಾ ಇತ್ತಲ್ವ. ಅದೆಲ್ಲ ನಡೀತಾ ಇದ್ದರೂ ಕೂಡ ಮೂಢನಂಬಿಕೆಗಳು ನಮ್ಮಲ್ಲಿ ಇತ್ತು. ನಾವು ಎಷ್ಟೇ ಜನ ಅವ್ರು ಹೇಳ್ತಾರೆ ಸೊಸೈಟಿಗೆ ಬಂದರೂ ಕೂಡ ನಮ್ಮಲ್ಲಿ ನಾವು ಮೂಢನಂಬಿಕೆಗಳನ್ನು ಬಿಟ್ಟೇ ಇಲ್ಲ. ಇವತ್ತು ಯಾರೋ
ಒಂದು ಪ್ರಾಣಿ ಬಲಿಯನ್ನು ಕೊಡ್ತಾರೆ ಅಂತ ಹೇಳಿದರೆ ಅದನ್ನು ಮುಂದುವರಿಸ್ಕೊಂಡೇ ಹೋಗ್ತೀವಿ. ನಮ್ಮ ಮನೆಗಳಲ್ಲೇ ಅದು ನಡೀತಾ ಇದ್ದರೂ ನಾವು ನೋಡ್ಕೊಂಡು ಸುಮ್ಮನೆ ಇರ್ತೀವಿ ಅಲ್ವಾ. ನಾವು ಸೊಸೈಟಿಗೆ ಬಂದು ಸದಸ್ಯರಾದರೂ ಕೂಡ ಹೇಳಿದ್ರೆ ನಮ್ಮ ಮಾತು ಯಾರು ಕೇಳ್ತಾರೆ ಅಂತ ನಮ್ಮ ಭಾವನೆ ಅಲ್ವಾ. ನಾನು ಹೇಳಿದ ಮಾತ್ರ ಕೇಳಿಬಿಡ್ತಾರೆ ಅವರು, ಇದೆಲ್ಲ ಮಾಡಬೇಡಿ ಅಂದರೆ ಅವ್ರು ಅದೇ ಹೇಳ್ತಾರೆ. ಪ್ರತಿಯೊಂದು ಕೂಡ ಹೇಳ್ತಾ ಹೋಗ್ತಾರೆ ಗುರುಗಳು. ನಾವು ಬರೀ ವಿಷಯಗಳನ್ನು ತಿಳ್ಕೊಂಡ್ರೆ ಸಾಲದು, ನಮ್ಮ ಜೀವನದಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೆ. ಅಜ್ಞಾನದಿಂದ ಇವಾಗ ಒಂದು ಪ್ರಾಣಿಯನ್ನು ಬಲಿ ಕೊಡೋದ್ರ ವಿಷಯ ಹೇಳ್ತಾರೆ. ಅದು ನಮ್ಮದೇ ಮಗು ಆಗಿದ್ದರೆ ನಾವು ಬಲಿ ಕೊಡ್ತೀವ? ನಮ್ಮ ಮಗುವನ್ನು ನಾವು ಬಲಿ ಕೊಡೋಕ್ಕೆ ಸಿದ್ಧರಾಗಿಲ್ಲ ಅಂದಮೇಲೆ ಯಾವುದೋ ಪ್ರಾಣಿಯ ಮರಿಯನ್ನು ತಂದು ಬಲಿ ಕೊಡೋದು ಎಷ್ಟು ಸತ್ಯ ಅಲ್ಲ, ಎಷ್ಟು ಮಟ್ಟಿಗೆ ಒಳ್ಳೆಯದು, ಎಷ್ಟು ಅದು ಒಳ್ಳೆಯದು, ಎಷ್ಟು ಸರಿ ಅಂತ ಕೇಳ್ತಾರೆ. ಇದು ನಮ್ಮ ದೇಶದಲ್ಲೇ ಆಗಿರ್ತಕ್ಕಂಥದ್ದಲ್ವ. ಹಿಂದೂ ದೇಶದಲ್ಲೇ ಜಾಸ್ತಿ ಈ ಬಲಿಗಳು ಎಲ್ಲ ನಡೀತಾ ಇದ್ದದ್ದು, ದೇವರ ಹೆಸರಿನಲ್ಲಿ. ಅದು ದೇವರು ಕೇಳ್ತಾರೆ. ಒಬ್ಬ ತಾಯಿ, ನಾವು ಹೇಳೋದು ತಾಯಿ ಅಂಥೇಳಿ ಅಮ್ಮನಿಗೆ ಜಾಸ್ತಿ ಬಲಿಗಳನ್ನು ಕೊಡೋದು, ಮಾರಮ್ಮ ಅಂತ ಹೇಳ್ತೀವಿ. ಇವೆಲ್ಲ ಹೇಳುವಾಗ ಅವರಿಗೆ ಬಲಿಗಳನ್ನು ಕೊಟ್ಟು ಆ ತಾಯಿ ಏನು ಕೇಳಿರಲಿಲ್ಲ ಬಲಿ ಕೊಡು ನನಗೆ ಅಂತ. ಆದರೆ ಮನುಷ್ಯ ಎಷ್ಟು ಬೆಳೆದರೂ ಕೂಡ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಂಥ ಟೆಕ್ನಿಕ್ಕು ಇದು ಅಲ್ವಾ. ಆಮೇಲೆ ಅಸ್ಪೃಶ್ಯರಿಗಾಗಿ ಎಷ್ಟೆಲ್ಲ ಕಷ್ಟ ನಡೀತು ನಮ್ಮಲ್ಲಿ. ಅಂದರೆ ಒಳ್ಳೆಯವರು, ಒಳ್ಳೆ ಅಧಿಕಾರದಲ್ಲಿದ್ದಂಥವರು ಕೀಳು ಜನಾಂಗದವರನ್ನು ತುಳಿದಿದ್ದು ಅಲ್ವಾ. ಈಗೆಲ್ಲ ಒಂದು ಕಾಲ ಬಂತು, ಅದು ಎಲ್ಲ ಬದಲಾವಣೆಗಳಾಗ್ತಾ ಇದೆ. ಅವರಿಗೂ ಇವತ್ತು ಸ್ಥಾನಮಾನ ಇದೆ, ಯಾರು ಎಲ್ಲಿ ಬೇಕಾದರೂ ಹೋಗಬಹುದು. ಅಂದರೆ ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲೋದು ಇವೆಲ್ಲ ಕೂಡ ಕೆಟ್ಟದು ಅನ್ನೋದನ್ನು ಮನುಷ್ಯನಲ್ಲಿ ಯಾತಕ್ಕೆ ಮಾಡಿದರು ಅಂದರೆ, ಮನುಷ್ಯನಲ್ಲಿ ಎರಡು ಸ್ವಭಾವನೂ ಇದೆ. ನಮ್ಮಲ್ಲಿ ಶುದ್ಧ ಮನಸ್ಸು ಅಶುದ್ಧ ಮನಸ್ಸು ಎರಡೂ ಇದೆ. ಅದನ್ನು ಅವ್ರು ಹೇಳಿದರು. ಪಶು ಸ್ವಭಾವನೂ ಇದೆ, ಪಶುಪತಿಯ ಸ್ವಭಾವನೂ ಇದೆ. ಪಶುಪತಿ ಅಂದರೆ ಈಶ್ವರ, ಎರಡೂ ನಮ್ಮಲ್ಲಿದೆ ತಾನೆ. ದೈವಿ ಗುಣನೂ ಇದೆ ನಮ್ಮಲ್ಲಿ, ಪ್ರಾಣಿ ಗುಣನೂ ಇದೆ. ಯಾಕಂದರೆ ನಾವು ಬಂದಿರೋದು ಪ್ರಾಣಿಗಳಿಂದಾನೇ ನಾವು ಬಂದಿರೋದು. ವಿಕಾಸ ಯೋಜನೆ ಹೇಳೋದು ನಾವೆಲ್ಲ ಮೊದಲು ಚಿಕ್ಕ ಚಿಕ್ಕ ಏಕಜೀವಿ ಸಸ್ಯಗಳಾಗಿದ್ವಿ, ಏಕಕೋಶ ಜೀವಾಣುಗಳಾಗಿದ್ವಿ, ಆಮೇಲೆ ಪ್ರಾಣಿಗಳಾದ್ವಿ, ಪ್ರಾಣಿಗಳಿಂದ ಮನುಷ್ಯರಾದ್ವಿ, ಮನುಷ್ಯರಿಂದ ಈಗ ಉನ್ನತ ಮಟ್ಟದ ಮನುಷ್ಯರಾಗಕ್ಕೆ ಹೊರಟಿದ್ವಿ. ವಿಕಾಸ ಯಾವತ್ತೂ ಮುಂದಕ್ಕೆ ಹೋಗ್ತಾ ಇರುತ್ತೆ ಅನ್ನೋದು ನಮಗೆ ಎವಲ್ಯೂಷನ್ ಹೇಳುತ್ತೆ. ಅದೇ ವಿಕಾಸ ಇಲ್ಲೂ ಕೂಡ ಹೇಳ್ತಾರೆ ಅವರು. ಅಂದರೆ ಅಜ್ಞಾನ ರೂಪದಲ್ಲಿರೋ ಮಾನವನ ಈ ಹೇಳ್ತಾರೆ, ಇಲ್ಲಿ ಸಾಕಷ್ಟು ಜನರು, ಎರಡು ಭಾಗದ ಜನರು ಇದ್ದಾರೆ. ಅಂದರೆ ದುಷ್ಟ ಕಾರ್ಯಗಳು, ಮತದ ಮೂಢನಂಬಿಕೆ, ಇದೆಲ್ಲ ಕೂಡ ಹೇಗೆ ಬಂತು ಅಂತ ಹೇಳಿದರೆ ನಮ್ಮಲ್ಲಿರೋ ಪಶು ಸ್ವಭಾವದಿಂದನೇ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಈ ಪಶು ಸ್ವಭಾವವನ್ನು ನಾವು ಗೆಲ್ಲಬೇಕು ಅಂದರೆ, ಪಶುಪತಿಯ ಸ್ವಭಾವವನ್ನು ಮೇಲು ಮಾಡಬೇಕು ಅಂದರೆ ನಮ್ಮ ಉನ್ನತ ಮನಸ್ಸಿನ ಬೆಳವಣಿಗೆಗೆ ನಾವು ಅವಕಾಶ ಕೊಡಬೇಕು. ಹಾಗೆ ಕೊಡುವಾಗ ಇದೆಲ್ಲ ಅವ್ರು ಹೇಳ್ತಾರೆ, ಮನುಷ್ಯ ದುಃಖ ಮತ್ತು ಅಗತ್ಯಗಳಿಗೆ ಸಹಾಯ ಮಾಡುವ ಶಕ್ತಿ ಸಾಮರ್ಥ್ಯಗಳನ್ನು ಮಾತ್ರ ಬಯಸ್ತಾನೆ ಅಲ್ವಾ. ನಮಗೇನು ಉಪಕಾರ ಆಗುತ್ತೋ ಅದನ್ನು ತಾನು ಮೊದಲು ಭಗವಂತ ಏನು ಮಾಡ್ದ, ಭಗವದ್ಗೀತೆಯಲ್ಲಿ ನಮಗೆ ಹೇಳೋದು, ಅವನೇ ಮೊದಲು ಯಜ್ಞವಾದ ಅಲ್ವಾ. ಯಜ್ಞಕ್ಕೆ ನಾನು ಒಬ್ಬನೇ ಇದ್ದೀನಿ, ನಾನು ಅನೇಕವಾಗಬೇಕು ಅಂತ ಹೇಳಿದಾಗ ತನ್ನನ್ನು ತಾನು ಬಲಿ ಕೊಟ್ಕೊಂಡು ಎಲ್ಲರನ್ನು ಸೃಷ್ಟಿ ಮಾಡಿದ ಅಲ್ವಾ. ಅವನು ಆತ್ಮತ್ಯಾಗ ಮಾಡಿದ, ಅವನು ಭಗವಂತ ಆತ್ಮತ್ಯಾಗ ಮಾಡಿದ್ದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರೋದು. ಪ್ರಪಂಚ ಭಗವಂತನಿಂದ ಹುಟ್ಟಿತು. ಆ ಆತ್ಮತ್ಯಾಗ ನಿಯಮವೇ ಎಲ್ಲ ಕಡೆ ಎದ್ದು ಕಾಣೋದು ಅಲ್ವಾ. ಪ್ರಪಂಚದಲ್ಲಿ ಭಗವಂತ ಏನು ಹೇಳಿದಾನೆ ಅವನ ಅಂಶನ ಹಾಕ್ಕೊಂಡೇ ನಾವು ಬಂದಿರೋದು. ಭಗವಂತನ ಅಂಶ ನಮ್ಮಲ್ಲಿದೆ ಅಂದಮೇಲೆ ಅವನಲ್ಲಿ ಏನೇನು ಗುಣಗಳಿದೆಯೋ ಅದೆಲ್ಲ ನಮ್ಮಲ್ಲಿದೆ, ಬೀಜ ರೂಪದಲ್ಲಿ ಇದೆ ಅಲ್ವಾ. ನಾವೆಲ್ಲ ಬರುವಾಗ ಆತ್ಮಲೋಕದಿಂದ, ಆದಿಲೋಕದಿಂದ ನಾವು ಇಳಿದು ಬರುವಾಗ ಒಂದೊಂದೇ ಅಣುಗಳನ್ನು ಸೇರಿಸ್ಕೊಂಡು, ಕೋಟುಗಳು ಅಂತ ಹೇಳ್ಬೋದು ನಾವೆಲ್ಲ, ಆದಿಲೋಕದ್ದು, ಬುದ್ಧಿಲೋಕದ್ದು, ಮನೋಲೋಕದ್ದು, ಆಮೇಲೆ ಕಾಮಲೋಕದ್ದು, ಕೊನೆಗೆ ಸ್ಥೂಲ ಲೋಕಕ್ಕೆ ಬರುವಾಗ ಇಷ್ಟು ಕೋಟುಗಳನ್ನು ಹಾಕೊಂಡು ಬಂದಾಗ ಅದು ಒಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಆತ್ಮ ಅನ್ನೋದು ಒಳಗಡೆ ಹೊಟ್ಟೋಗ್ಬಿಟ್ಟಿದೆ, ಅದು ಬೀಜ ರೂಪದಲ್ಲಿ ಇದೆ. ಅದರಲ್ಲಿ ಇರೋದನ್ನು ನಾವು ಬೆಳೆಸ್ಕೊಳ್ಬೇಕಾದ್ರೆ ಭಗವಂತನ ಅಂಶಗಳು ನಮ್ಮಲ್ಲಿ ಇದೆ. ಅದನ್ನು ಬೆಳೆಸ್ಕೊಳ್ಳೋಕ್ಕೆ ನಾವು ಪ್ರತಿನಿತ್ಯ ಕಷ್ಟಪಡ್ತಾ ಇದ್ದೀವಿ. ಅಂದರೆ ಅದಕ್ಕೆಲ್ಲ ನಾವು ಒಳ್ಳೆಯ ಆಹಾರವನ್ನು ಕೊಡಬೇಕು. ಯಾವುದು ಕೊಡಬೇಕು? ಸೇವೆ ಅನ್ನೋದು ಕೊಡಬೇಕು, ಈ ಸಾಧನೆಯನ್ನು ಮಾಡಬೇಕು. ಅಲ್ಲಿ ಹೇಳ್ತಾರೆ, ಈ ಸಾಕಷ್ಟು ಇದೆ ಇದರಲ್ಲಿ. ನಾವು ಎಲ್ಲೋ ಒಂದು ಕಡೆ ನಾವು ಒಂದು ಚೂರು ಹೇಳ್ಬೋದು. ಈ ಇಡೀ ಪುಸ್ತಕದಲ್ಲಿ ಸ್ವಲ್ಪವನ್ನು ಮಾತ್ರ ನಾವು ಆರಿಸ್ಕೊಂಡು ಹೇಳಲಿಕ್ಕಾಗತ್ತೆ. 1 ಗಂಟೆ ಸಮಯದಲ್ಲಿ ನಾವು ಎಷ್ಟು ಹೇಳಬೇಕು ಅಷ್ಟನ್ನು ಮಾತ್ರ. ಈ ಎಲ್ಲ ಜೀವರಾಶಿಗಳಿಗೂ ಪ್ರಾಣ ಸ್ವರೂಪವಾಗಿ ಭಗವಂತ ಕೆಲಸ ಮಾಡ್ತಾ ಇದ್ದಾನೆ. ಇವೆಲ್ಲ ಭಗವಂತ ಹೇಗೆ ಕೊಡ್ತಾ ಇದ್ದಾನೆ? ಪ್ರೇಮ ಮತ್ತು ತ್ಯಾಗ ಅಲ್ವಾ. ಆ ಒಂದು ವಾಕ್ಯ ನಮಗೆ ಗೊತ್ತಿದೆ, ತ್ಯಾಗೇನ ಏಕೇನ ಅಮೃತತ್ವ ಮಾನಶುಹು ಅಂತ. ಅಂದರೆ ತ್ಯಾಗದಿಂದ ಮಾತ್ರನೇ ಮನುಷ್ಯ ಬೆಳೆಯಲಿಕ್ಕೆ ಸಾಧ್ಯ. ಭಗವಂತ ನಮಗೆ ಅದನ್ನು ತೋರಿಸ್ಕೊಟ್ಬಿಟ್ಟಿದ್ದಾನೆ. ನಾವು ತ್ಯಾಗ ಅವನು ಮಾಡಿದ ಹಾಗೆ ನಾವು ಕೂಡ ಪ್ರತಿಯೊಂದು ಕೆಲಸದಲ್ಲೂ ತ್ಯಾಗವನ್ನು ತೋರಿಸಬೇಕಾಗಿದೆ. ನಮ್ಮ ನಂತರ ಬರುವವರಿಗೆ ನಾವು ನಮ್ಮ ಜಾಗವನ್ನು ಬಿಟ್ಕೊಡ್ಬೇಕಾಗಿದೆ ಅಲ್ವಾ. ಈ ಪ್ರಕೃತಿ ಇರಬಹುದು ಅಥವಾ ನಮ್ಮ ಏನೇನು ನಾವು ಪಡ್ಕೊಂಡಿದ್ದೀವೋ ಅದನ್ನೆಲ್ಲವೂ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗಬೇಕು ಅಲ್ವಾ. ಯಾವುದು ನಮ್ಮದಲ್ಲ, ನಾವು ಬಂದಿದ್ದೀವಿ, ನಾವು ಉಪಯೋಗಿಸಿದ್ದೀವಿ, ಮುಂದಿನ ಜನಾಂಗಕ್ಕೆ ಅದನ್ನು ಬಿಟ್ಟು ಹೋಗಬೇಕು. ಥಿಯಾಸಫಿ ಹೇಳೋದು ಪ್ರಸಾರದ ಮೂಲಕ ಮತಗಳ ಸುಧಾರಣೆ ಹೇಗೆ ಮಾಡ್ತು ಅನ್ನೋದನ್ನೆಲ್ಲ ಹೇಳಿ. ಎಲ್ಲ ಮತಗಳು ಕೂಡ ಯಾವ ಮತದಲ್ಲೂ ಕೆಟ್ಟದಿರಲಿಲ್ಲ ಅಂತಲ್ಲ, ಮಹಮ್ಮದೀಯರಲ್ಲಿ ಇತ್ತು
ಹಿಂದೂ ಮತದಲ್ಲಿ ಇತ್ತು, ಕ್ರೈಸ್ತ ಮತದಲ್ಲಿ ಇತ್ತು, ಎಲ್ಲ ಕಡೆ ಇತ್ತು. ಇದ್ದದ್ದೆಲ್ಲ ಪ್ರಾಣಿ ಬಲಿ ಅಲ್ಲೂ ಇರಲಿಲ್ವ, ಎಲ್ಲ ಕಡೆ ಇತ್ತು. ಜನರನ್ನು ತುಳಿಯೋದು ಇರಲಿಲ್ವ, ಇತ್ತು. ಬಲಿಷ್ಠರಾದವರು ಬಲಹೀನರಾದವ್ರನ್ನ ತುಳಿದಿದ್ದು ಎಲ್ಲ ಕಡೆಯೂ ಇದೆ. ಆದರೆ ಅದನ್ನೆಲ್ಲ ಕೂಡ ಗೆದ್ದು ನಾವು ಆ ಮತಗಳನ್ನು ಸುಧಾರಣೆ ಮಾಡುವಾಗ ಅವ್ರು ಒಂದೊಂದು ಉದಾಹರಣೆ ಕೊಡ್ತಾ ಹೋಗ್ತಾರೆ. ಬೌದ್ಧ ಧರ್ಮವನ್ನು ಅನುಸರಿಸಬೇಕಾದ್ರೆ ಎಷ್ಟು ಜನ ಸಹಾಯ ಮಾಡಿದರು. ಬೌದ್ಧ ಬಂದ ಮೇಲೆ ನಮ್ಮ ಸೊಸೈಟಿಯ ಸದಸ್ಯರಾಗಿ ಪ್ರೆಸಿಡೆಂಟ್ ಆಗಿದ್ದಂಥವರು ಅವರು ಅಲ್ಕಾಟ್ರು ಕೂಡ ಆ ಬೌದ್ಧ ಧರ್ಮಕ್ಕೆ ಸಹಾಯವನ್ನು ಮಾಡಿದರು. ಬೌದ್ಧ ಧರ್ಮ ಬೆಳೀಲಿಕ್ಕೆ ಸಹಾಯ ಮಾಡಿದರು. ಆ್ಯನಿ ಬೆಸೆಂಟ್ರು ಹಿಂದೂ ಧರ್ಮ ಬೆಳೀಲಿಕ್ಕೆ ಎಷ್ಟು ಸಹಾಯ ಮಾಡಿದರು. ಹಿಂದೂ ಧರ್ಮದಲ್ಲಿ ಕೊಟ್ಟಿರ್ತಕ್ಕಂಥ ಸನಾತನ ಧರ್ಮ ನಮ್ಮ ಯಾವಾಗ ನಾವು ಬ್ರಿಟಿಷರ ಕೈ ಕೆಳಗೆ ತುಳಿಯಲ್ಪಟ್ಟವೋ ಆವಾಗೆಲ್ಲರೂ ಕೂಡ ನಮ್ಮ ಧರ್ಮವನ್ನೇ ಮರೆತು ಹೋಗ್ಬಿಟ್ಟು ನಾವು ಬ್ರಿಟಿಷರು ಏನು ಕೊಟ್ಟರು ನಮಗೆ ಎಜುಕೇಷನ್ನು, ಮೆಕ್ಯಾಲೆ ಎಜುಕೇಷನ್ ಸಿಸ್ಟಮ್, ಅದನ್ನೇ ನಾವು ಬೆಳೆಸ್ಕೊಳ್ತಾ ಹೋದ್ವಿ. ಆ್ಯನಿ ಬೆಸೆಂಟ್ರು ಅದನ್ನು ತೆಗೆದು ನಮ್ಮದು ಸನಾತನ ಧರ್ಮ, ನಮ್ಮಲ್ಲಿ ಎಂಥ ಒಳ್ಳೆಯ ಧರ್ಮ ಇದೆ, ಇನ್ನು ಬೇಕಷ್ಟು ಸಾಕಷ್ಟು ಜನರನ್ನು ಬೆಳೆಸುವಂಥ ಧರ್ಮ ಇದೆ, ಇತರ ಧರ್ಮಗಳಿಗೆ ಮಾದರಿ ಆಗುವಂಥ ಹಿಂದೂ ಧರ್ಮ ಇದೆ ಅಂಥೇಳಿ ಆ ಹಿಂದೂ ಧರ್ಮಕ್ಕೆ ಒತ್ತನ್ನು ಕೊಟ್ಟು ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂತಹ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿದ್ರು ವಾರಣಾಸಿಯಲ್ಲಿ, ಹಿಂದೂ ಕಾಲೇಜ್ ಅಂತ. ಆ ಕಾಲೇಜು ಸ್ಥಾಪನೆ ಮಾಡಿದ್ದೇ ಅವರು ಹಿಂದೂ ಧರ್ಮವನ್ನು ಬೆಳೆಸಲಿಕ್ಕೆ, ಹಿಂದೂ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ. ಹಾಗೆ ಒಬ್ಬೊಬ್ಬ ಮಹಾತ್ಮರು ಬಂದಾಗಲೂ ಒಂದೊಂದು ಸಂಸ್ಕೃತಿಯನ್ನು ಬೆಳೆಸ್ತಾ ಹೋಗಿದ್ದಾರೆ. ಎಲ್ಲ ಮಹಾತ್ಮರು ಕೂಡ ಆ ಹೈರಾರ್ಕಿಯಿಂದ ಬಂದವರೇನೆ. ಶಂಕರಾಚಾರ್ಯರು ಬಂದಿದ್ದು ಮೈತ್ರೇಯರ ಶಿಷ್ಯರಾಗಿದ್ದವರೇನೆ. ಹೇಳಿದ್ರು ಎಲ್ಲರೂ ಯಾಕೆ ಬಂದರು ಅಂತ ಹೇಳಿದರೆ, ನಮ್ಮಲ್ಲಿ ಅಜ್ಞಾನ ತುಂಬಿರುವಾಗ ನಮಗೆ ಜ್ಞಾನ ಕೊಡೋಕ್ಕೆ ಬಂದರು. ಅಂತಹ ಗುರುಗಳೆಲ್ಲ ಬಂದಾಗ ಪ್ರತಿಯೊಂದು ಕೂಡ ನಾವು ಆ ಎಲ್ಲ ಮತಗಳಲ್ಲೂ ಹೇಳಿರೋ ತತ್ವಗಳನ್ನು ತಗೊಳ್ಬೇಕು. ಹೇಳ್ತಾರೆ, ಪ್ರತಿಯೊಂದು ಧರ್ಮದಲ್ಲಿ ಉದ್ಧಾರಕ್ಕೆ ಶ್ರಮಿಸಿದಂಥವರು ಅವ್ರು ಕೊಟ್ಟಿರೋ ಮತಗಳ ತತ್ವಗಳನ್ನು ನಾವು ಹಿಡಿಬೇಕು. ಯಾರೋ ಒಬ್ಬರು ವ್ಯಕ್ತಿಗಳು ಅದರಲ್ಲಿ ಅಪವಾದ ಹೇಳಿರಬಹುದು, ಅದನ್ನು ನಾವು ಬಿಟ್ಬಿಡಬೇಕು ಅಂತ ಹೇಳ್ತಾರೆ. ಸಾಕಷ್ಟು ಉಪನಿಷತ್ತುಗಳ ಭಗವದ್ಗೀತೆ ಇದನ್ನೆಲ್ಲ ಆ್ಯನಿ ಬೆಸೆಂಟ್ರು ಅಧ್ಯಯನ ಮಾಡಿಕೊಟ್ಟಿದ್ದು ನಮಗೆ. ನಾವು ನಿತ್ಯ ಪೂಜಾ ವಿಧಾನ ಮಾಡ್ತೀವಲ್ವ, ಆ್ಯನಿ ಬೆಸೆಂಟ್ರು ಬಂದು ಇಲ್ಲಿ ಸಂಸ್ಕೃತ ಕಲಿತಿದ್ದು. ಅವರು ಭಾರತಕ್ಕೆ ಬಂದ ಮೇಲೆ ಆ ಭಾರತವನ್ನು ಉದ್ಧಾರ ಮಾಡಲಿಕ್ಕೆ ಬಂದವರು. ಮೊದಲು ಹೋಮ್ ರೂಲ್ ಚಳುವಳಿಯನ್ನು ತಂದವರು ಆ್ಯನಿ ಬೆಸೆಂಟ್ರು. ನಮ್ಮಲ್ಲಿ ನಾವು ಯಾವಾಗ ಬ್ರಿಟಿಷರ ತುಳಿತಕ್ಕೆ ಒಳಗಾಗಿದ್ದೀವಿ, ನಮ್ಮ ಶಕ್ತಿಗಳನ್ನೆಲ್ಲ ಮರ್ತು ಹೋಗ್ಬಿಟ್ಟಿದ್ವಿ, ನಮ್ಮಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅಂಥದ್ದನ್ನು ಎಚ್ಚರಿಸಿ ತೋರಿಸಿದವರು ಆ್ಯನಿ ಬೆಸೆಂಟ್ರು. ಅವರ ವೈಶಾಲ್ಯತೆ ಎಷ್ಟು ಅಂತ ಹೇಳಿದರೆ, ಭಗವದ್ಗೀತೆಯನ್ನು ಅವರು ಓದಿ ಅಧ್ಯಯನ ಮಾಡಿದರು. ಸಂಸ್ಕೃತ ಕಲಿತ ಮೇಲೆ ಭಗವದ್ಗೀತೆಯಲ್ಲಿ ಏನಿದೆ ಅದನ್ನು ನಾವು ಯಾವಾಗಲೂ ಪೂಜೆ ಮಾಡ್ತಾಯಿದ್ವಿ. ನಮ್ಮ ಮುಂದೆ ನಾವು ನೋಡಿದರೆ ಹಿಂದೆ ನಾವೆಲ್ಲ ಭಗವದ್ಗೀತೆ ಓದೋದಕ್ಕಿಂತ ಹೆಚ್ಚಾಗಿ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾಯಿದ್ವಿ ಅಷ್ಟೇ. ನಾವೇನೂ ಅದರಲ್ಲಿ ಕಲೀಲೇ ಇಲ್ಲ. ಅವ್ರು ಹೇಳ್ತಾರೆ, ಪ್ರತಿಯೊಂದು ಕೂಡ ಅದರಲ್ಲಿ ಕೊಟ್ಟಿರೋ ತತ್ವಗಳನ್ನು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಭಗವದ್ಗೀತೆಯನ್ನು ಹೇಗೆ ಓದಬೇಕು ಅನ್ನೋದನ್ನು ಕೂಡ ಆ್ಯನಿ ಬೆಸೆಂಟ್ರು ಹೇಳ್ತಾರೆ. ಇದೆಲ್ಲ ಹೇಳುವಾಗ ನಮಗೆ ಆ ನಿತ್ಯ ಪೂಜಾ ವಿಧಾನದಲ್ಲಿ ಅನೇಕ ವೇದಗಳಲ್ಲಿ ಇದ್ದಂಥ ಮಂತ್ರಗಳು ನಮ್ಮಲ್ಲಿ ಸಾಕಷ್ಟು ಜನ ಹರಿದು ಹಂಚಿ ಹೋಗಿದ್ವಿ ಅಲ್ವಾ. ಎಲ್ಲರೂ ಒಂದು ದೇವರನ್ನ ಪೂಜೆ ಮಾಡ್ತಾ ಇರಲಿಲ್ಲ, ಒಬ್ಬೊಬ್ಬರು ಒಂದೊಂದು ದೇವರನ್ನ ಪೂಜೆ ಮಾಡ್ತಾ ಇದ್ವಿ. ನಮಗೆ ಎಲ್ಲ ಕಡೆಯೂ ಆಂಜನೇಯ ಬೇಕು, ಅಮ್ಮ ಬೇಕು, ದೇವಿ ಬೇಕು, ರಾಮ ಬೇಕು, ಲಕ್ಷ್ಮಣ ಬೇಕು, ಸೀತೆ ಬೇಕು, ಅಥವಾ ನಮಗೆ ಈಶ್ವರ ಬೇಕು, ಅಥವಾ ನಮಗೆ ಬೇರೆ ಬೇರೆ ದೇವರುಗಳು ಇದ್ದರು. ಇದೆಲ್ಲರನ್ನ ಒಟ್ಟಿಗೆ ಸೇರಿಸಿ ಅಲ್ವಾ, ಎಲ್ಲರನ್ನ ಒಂದು ಕಡೆ ಸೇರಿಸಿ ಒಂದು ಪೂಜೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಆ್ಯನಿ ಬೆಸೆಂಟ್ರು ಆ ನಿತ್ಯ ಪೂಜಾ ವಿಧಾನ ಯಾರು ಅಂದರೆ ಈ ವೇದಗಳನ್ನು ತಿಳಿದಿದ್ದಂಥವ್ರು ಮಹಾದೇವ ಶಾಸ್ತ್ರಿಗಳವರು ಅದಕ್ಕೆ ಒಂದು ಮಂತ್ರಗಳನ್ನು ಸೇರಿಸಿ ಆ ನಿತ್ಯ ಪೂಜಾ ವಿಧಾನ ಪುಸ್ತಕವನ್ನು ಮಾಡಿದರು. ಅದನ್ನು ಮೊಟ್ಟ ಮೊದಲು ಜೆ ಕೃಷ್ಣಮೂರ್ತಿ ಅವರ ಕೈಯಲ್ಲಿ ಬಿಡುಗಡೆ ಮಾಡಿಸಿದ್ರು. ಅವರ ಕೈಯಲ್ಲೇ ಪೂಜೆಯನ್ನು ಮಾಡಿಸಿದ್ರು. ಬಹಳಷ್ಟು ಬೆಳೆದಂಥವರು. ಅವರನ್ನು ಆ್ಯನಿ ಬೆಸೆಂಟ್ರು ಲೆಡ್ಬಿಟ್ರೆ ಬೆಳೆಸಿದ್ದು ಜೆ ಕೃಷ್ಣಮೂರ್ತಿ ಅವರನ್ನು. ಆ ಮಟ್ಟಕ್ಕೆ ಅವರು ವಿಶ್ವಗುರು ಆಗೋ ಮಟ್ಟಕ್ಕೆ ಬೆಳೆದಿದ್ದರು. ಅವರ ಕೈಯಲ್ಲಿ ಪೂಜೆಯನ್ನು ಮಾಡ್ತಿದ್ರು. ಆ ಪೂಜೆಗಳಿಂದ ಬಂದಂಥ ಏನು ಶಕ್ತಿಗಳು ಇತ್ತು, ನಾವು ಯಾವುದೇ ಒಂದು ಪೂಜೆಯನ್ನು ಮಾಡುವಾಗ ಮಂತ್ರವನ್ನು ಹೇಳುವಾಗ ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸಿ ಅವರು ದಿವ್ಯ ದೃಷ್ಟಿಯಿಂದ ಆ ಚಿತ್ರವನ್ನು ಕೂಡ ನಮಗೆ ತೋರಿಸಿದರು. ನಾವು ಯಾವುದೇ ಒಂದು ಪೂಜೆ ಮಾಡುವಾಗ, ದೇವಸ್ಥಾನದಲ್ಲಿ ಮಾಡುವಾಗ, ಸೂಕ್ಷ್ಮ ಲೋಕದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ. ನಾವು ಮಂತ್ರಗಳನ್ನು ಹೇಳುವಾಗ ಆ ಮಂತ್ರಕ್ಕೆ ದೇವತೆಗಳು ಬರ್ತಾರೆ, ಅವರು ಆಶೀರ್ವಾದ ಮಾಡ್ತಾರೆ, ಅನುಗ್ರಹವನ್ನು ಕೊಡ್ತಾರೆ ಅನ್ನೋದನ್ನು ಆ ದಿವ್ಯ ದೃಷ್ಟಿಯಿಂದ ನೋಡಿದಂಥ ದೇವಸ್ಥಾನವನ್ನು ನಮಗೆ ಚಿತ್ರ ಕೊಟ್ಟಿದ್ದಾರೆ. ಅಂದರೆ ನಾವೆಲ್ಲರೂ ಕೂಡ ಇದನ್ನು ಸುಮ್ಮನೆ ನಂಬಬೇಕಾಗಿಲ್ಲ. ಅವರೆಲ್ಲ ದಿವ್ಯ ದೃಷ್ಟಿನ ಬೆಳೆಸ್ಕೊಂಡಿದ್ದಂಥವ್ರು. ಲೆಡ್ಬಿಟ್ರು ಶಕ್ತಿ ಇತ್ತು, ಜಿನರಾಜದಾಸರಿಗೆ ಆ ಶಕ್ತಿ ಇತ್ತು. ಅವರೆಲ್ಲರೂ ಕೂಡ ಅಂತಹ ಒಂದು ಮೊದಲ ಪೂಜೆಯನ್ನು ನಮಗೆ ತೋರಿಸ್ಕೊಟ್ರು. ಜಾತಿ ಭೇದ ಇಲ್ಲದ ಹಾಗೆ ಎಲ್ಲರೂ ಕೂಡ ಮಾಡುವಂತಹ ಆ ನಿತ್ಯ ಪೂಜೆಯನ್ನು ನಮಗೆ ತೋರಿಸ್ಕೊಟ್ರು. ಈ ಪೂಜೆ ಮಾಡುವುದರ ಮೂಲಕ ಮೇಲ್ಮಟ್ಟದ ದಿವ್ಯ ಅನುಗ್ರಹ ಶಕ್ತಿಗಳನ್ನು ಲೋಕ ಕಲ್ಯಾಣಕ್ಕೆ ಬಿಡುಗಡೆ ಮಾಡಿ ಪ್ರಸಾರ ಮಾಡಬಹುದು ಅಂತ ಹೇಳಿದರು. ನಾವು ಯಾಕೆ ಪೂಜೆ ಮಾಡ್ತೀವಿ ಅನ್ನೋದೇ ಅರ್ಥ ಆಗ್ತಿರಲಿಲ್ಲ. ನಾವು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮ ಮನೆಗಳ ವಿಷಯ ಮಾತಾಡ್ತೀವಿ, ಅಥವಾ ನಮಗಿದ ಕಷ್ಟಗಳನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳ್ತಾ ಇರ್ತೀವಿ ಅಲ್ವಾ. ದೇವಸ್ಥಾನಕ್ಕೆ ಹೋದರೂ ನಾವು ಆ ಕೆಲಸಗಳು ಮಾಡ್ತಾಯಿದ್ವಿ.
ಆದರೆ ಯಾವತ್ತೂ ಇಲ್ಲಿ ನಾವು ಸೊಸೈಟಿಯಲ್ಲಿ ಪೂಜೆ ಮಾಡುವಾಗ ನಿಶ್ಶಬ್ದವಾಗಿ ಆ ಮಂತ್ರಗಳನ್ನು ಮಾತ್ರ ಕೇಳಿಸ್ಕೊಳ್ತೀವಿ. ಆ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ದೇವತೆಗಳ ಒಂದು ಅನುಗ್ರಹವನ್ನು ಕೊಡ್ತಾರೆ ಅನ್ನೋ ವಿಷಯವನ್ನು ನಮಗೆ ಸ್ಪಷ್ಟವಾಗಿ ಹೇಳಿದ ಮೇಲೆ ನಾವು ಅದನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಿದಾಗ ಅದಕ್ಕೆ ತಕ್ಕಂಥ ದೇವತೆಗಳ ಒಂದು ಅನುಗ್ರಹ ಕೊಟ್ಟಿರ್ತಾರೆ. ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಯಾರು ಸೂಕ್ಷ್ಮ ದೃಷ್ಟಿಯನ್ನು ಬೆಳೆಸ್ಕೊಂಡಿರ್ತಾರೋ, ದಿವ್ಯ ದೃಷ್ಟಿಯನ್ನು ಬೆಳೆಸ್ಕೊಂಡಿರ್ತಾರೋ ಅವರು ಅದನ್ನು ನೋಡಿದ್ದಾರೆ. ಆ ನೋಡಿದ್ದಂಥ ವಿಷಯಗಳನ್ನು ನಮಗೆ ಹೇಳಿದ್ದಾರೆ. ನಾವೆಲ್ಲ ಕೂಡ ಋಷಿಗಳ ಮಾತುಗಳನ್ನು ನಾವು ಹಾಗೆ ಪಾಲನೆ ಮಾಡಿದ್ದೆ. ಹೇಗೆಂದರೆ ಋಷಿಗಳು ಏನು ಎಲ್ಲೋ ಬರೆದಿಟ್ಟು ಹೋಗ್ತಾ ಇರಲಿಲ್ಲ. ಅವರು ಒಬ್ಬರಿಂದ ಒಬ್ಬರಿಗೆ ಹೇಳಿ ಈ ವಿಷಯಗಳು ತಾವು ತಿಳ್ಕೊಂಡಂಥ ವಿಷಯಗಳನ್ನು ಶಿಷ್ಯರಿಗೆ ಹೇಳಿ, ಶಿಷ್ಯರಿಂದ ಸಾಮಾನ್ಯ ಜನರಿಗೆ ಬಂದು ಹೀಗೆ ನಾವು ಋಷಿ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದ ಹಾಗೆ ನಮಗೆ ಅನಿ ಬೆಸೆಂಟರು ಕೂಡ ಈ ಎಲ್ಲ ಪೂಜೆಗಳ ಮಹತ್ವವನ್ನು ತಿಳಿಸ್ಕೊಟ್ರು. ಥಿಯಾಸಫಿ ಸಮಾಜದ ಉನ್ನತವಾದ ಮತ್ತು ವಿಶಾಲವಾದ ಬೋಧೆಗಳು ಎಲ್ಲ ಮತಗಳಿಗೂ ಆಧಾರವಾಗಿದೆ ಅಂತ ಹೇಳ್ತಾರೆ. ಯಾವ ಮತವನ್ನು ಇಲ್ಲಿ ದ್ವೇಷಿಸೋದಿಲ್ಲ. ಬೌದ್ಧ ಮತ, ಹಿಂದೂ ಮತ, ಇಸ್ಲಾಂ ಮತ, ಜೈನ ಮತ, ಪಾರ್ಸಿ ಮತ ಎಲ್ಲ ಮತಗಳವರನ್ನು ಸೇರಿಸಿದ್ರು. ನೀವು ಅಡಿಯಾರ್ನಲ್ಲಿ ಇವತ್ತು ನೋಡಬಹುದು, ಎಲ್ಲರಿಗೂ ಒಂದು ದೇವಸ್ಥಾನವನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಅನಿ ಬೆಸೆಂಟರು. ಯಾರನ್ನೂ ಕಡೆಗಾಣಿಸಲಿಲ್ಲ. ಅಲ್ಲಿ ಪಾರ್ಸಿ ಟೆಂಪಲ್ ಇದೆ, ಜೈನ್ ಟೆಂಪಲ್ ಇದೆ, ಬುದ್ಧ ಟೆಂಪಲ್ ಇದೆ, ಹಿಂದೂ ಟೆಂಪಲ್ ಇದೆ, ಮಸೀದಿ ಇದೆ. ಎಲ್ಲವೂ ಎಲ್ಲರನ್ನ ಸಮಾನವಾಗಿ ಕಾಣ್ತಾ ಇದ್ರು ಅನ್ನೋದಕ್ಕೆ ಜೀವಿತ ಉದಾಹರಣೆಗಳನ್ನು ನಾವು ನೋಡಬಹುದು. ಅಂಥದ್ದನ್ನೆಲ್ಲ ಒಬ್ಬ ದೇವನ ಮಕ್ಕಳ ಹಾಗೆ ಒಂದು ಕಡೆ ಸೇರಿ ಒಟ್ಟಾಗಿ ಸರ್ವ ಮತಗಳ ಪ್ರಾರ್ಥನೆಯನ್ನು ಮಾಡೋದನ್ನು ನಾವು ಇವತ್ತು ಕೂಡ ಇಂಟರ್ನ್ಯಾಷನಲ್ ಕನ್ವೆನ್ಷನ್ನಲ್ಲಿ ನೋಡ್ತೀವಿ. ಎಲ್ಲ ಪ್ರಾರ್ಥನೆಗಳು ಇದ್ದಾವೆ ಅಲ್ಲಿ. ಹಿಂದೂ ಮತದ ಪ್ರಾರ್ಥನೆ ಇದೆ, ಕ್ರೈಸ್ತ ಮತದ ಪ್ರಾರ್ಥನೆ ಇದೆ, ಬೌದ್ಧ ಮತದ್ದು ಇದೆ, ಇಸ್ಲಾಂ ಮತದ್ದು ಇದೆ, ಪಾರ್ಸಿ ಮತದ್ದು ಇದೆ. ಎಲ್ಲ ಮತಗಳ ಪ್ರಾರ್ಥನೆಗಳಿಂದ ಆ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಪ್ರಾರಂಭ ಆಗುತ್ತೆ. ಅಂತಹ ಒಂದು ಸರ್ವಮತ ಪ್ರಾರ್ಥನೆಗಳನ್ನು ಭಕ್ತಿ ಶ್ರದ್ಧೆಗಳಿಂದ ನಡೆಸ್ತಾ ಇರೋದನ್ನು ಆಡಿಯಾರ್ನಲ್ಲಿ ನಾವು ನೋಡ್ತೀವಿ, ಸಮ್ಮೇಳನದಲ್ಲಿ ನೋಡ್ತೀವಿ. ಆದ ಭಗವದ್ಗೀತೆ ಹೇಳೋ ಹಾಗೆ ಯಾವ್ಯಾವ ಮಾರ್ಗದಲ್ಲಿ ಬಂದರೂ ಕೂಡ ಶ್ರೀಕೃಷ್ಣ ಹೇಳಿದ್ದು ನಮಗೆ ಆಯಾ ಮಾರ್ಗದಲ್ಲೇ ಅವ್ರನ್ನ ಅಂಗೀಕರಿಸ್ತೇನೆ. ಯಾಕಂದರೆ ಜನರು ಅನುಸರಿಸ್ತಾ ಇರೋ ಬೇರೆ ಬೇರೆ ಮಾರ್ಗಗಳೆಲ್ಲವೂ ಕೂಡ ನನ್ನಿಂದಲೇ ಏರ್ಪಟ್ಟವು ಅಂತ ಹೇಳ್ತಾನೆ. ನಾವು ನಿನ್ನೆ ಭಾಷಣ ಕೇಳ್ತಾ ಇದ್ದಾಗ ಜ್ಯೋತಿಯವರು ಹೇಳಿದರು, ಆ ಕೃಷ್ಣ ಕ್ರೈಸ್ತ ಎಲ್ಲರೂ ಕೂಡ ಬಂದಿದ್ದು ಮೈತ್ರೇಯರಿಂದಲೇ ಅಂತ ಹೇಳ್ತಾಯಿದ್ರು. ಎಲ್ಲ ಕೂಡ ಗುರು ಪರಂಪರೆಯಿಂದ ಬಂದವರೇನೆ. ಯಾರೆಲ್ಲ ಬಂದರು, ಕ್ರೈಸ್ತ ಮಹಮ್ಮದ್ ಇರಬಹುದು, ಕೃಷ್ಣ ಇರಬಹುದು, ಬುದ್ಧ, ಇವರೆಲ್ಲರೂ ಕೂಡ ಆ ಗುರುಗಳ ಪರಂಪರೆಯಿಂದನೇ ಬಂದು ಜನಾಂಗವನ್ನು ಬೆಳೆಸಲಿಕ್ಕೆ ಬಂದಂತಹ ಗುರುಗಳು. ಅಂಥವರು ನಮಗೆ ಆ ಭಗವಂತ ನಾವು ಯಾವುದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರು, ಯಾವ ರೀತಿಯಲ್ಲಿ ನನ್ನ ಹತ್ರ ಬಂದರೂ ಕೂಡ ನಾನು ಸ್ವೀಕಾರ ಮಾಡ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಇಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಕೂಡ ಇದನ್ನೇ ತತ್ವಗಳನ್ನು ಬೋಧನೆ ಮಾಡೋದು. ಎಲ್ಲರನ್ನ ನಾನು ಸಮನಾಗಿ ಕಾಣ್ತೀನಿ ಅಂತ ಹೇಳಿದರು. ಆ ರೀತಿ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಏನು ಹೇಳುತ್ತೆ, ಎಲ್ಲ ನೀವು ಎಷ್ಟು ಹೇಳಿದರೂ ಕೂಡ ಇದು ಕಡಿಮೆನೇ. ನಾವು ಎಷ್ಟು ಹೇಳಿದರೂ ಇನ್ನೂ ಹೇಳೋಷ್ಟು ಇರುತ್ತೆ. ನನ್ನನ್ನು ಆಶ್ರಯಿಸಿದವರು ಅಂದರೆ ಯಾವ ಜಾತಿಯಲ್ಲೇ ಹುಟ್ಟಿರಲಿ, ನೀಚ ಜಾತಿ ಇರಲಿ, ಅವರು ಒಳ್ಳೆ ಜಾತಿ ಇರಲಿ, ಅಥವಾ ವೈಶ್ಯ ಶೂದ್ರ ಏನೇ ಆಗಿರಲಿ, ಹೊರಗಿನ ವ್ಯತ್ಯಾಸಗಳಿಗೆ ಬೆಲೆ ಇಲ್ಲ. ಕಣ್ಣಿಗೆ ಕಾಣೋ ಹೊರ ರೂಪಕ್ಕೆ ನಾನು ಬೆಲೆ ಕೊಡಲ್ಲ. ಆ ಶ್ರದ್ಧಾ ಭಕ್ತಿ ಏನಿದೆ, ನೀವು ಶ್ರದ್ಧಾ ಭಕ್ತಿಯಿಂದ ಒಂದು ಚೂರು ನೀರು ಕೊಡಿ, ಒಂದು ಎಲೆ ಕೊಡಿ, ಒಂದು ಹೂವು ಕೊಟ್ಟರು ಕೂಡ ನಾನು ಸ್ವೀಕಾರ ಮಾಡ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಗೆ ಹೇಳಿದ್ನೋ ಹಾಗೆ ಆ ನನ್ನನ್ನು ಪಡೆದವರು ಉತ್ತಮ ಗತಿಯನ್ನು ಹೊಂದುತ್ತಾರೆ ಅಂತ ಹೇಳಿದ್ದು. ಅದನ್ನು ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಕೂಡ ಅದೇ ತತ್ವಗಳನ್ನೇ ಇಟ್ಕೊಂಡು, ಆ ಧ್ಯೇಯವನ್ನೇ ಇಟ್ಕೊಂಡು ಸೊಸೈಟಿ ಶುರು ಮಾಡಿದ್ದು. ಅಲ್ಲಿ ಇವತ್ತಿಗೂ ಕೂಡ ನಾವು ನೋಡೋ ಹಾಗೆ ಕಾಶಿಯಲ್ಲಿ ನಮ್ಮದು ಇಂಡಿಯನ್ ಸೆಕ್ಷನ್ ಇದೆ. ಕಾಶಿ ದೇವಸ್ಥಾನದಲ್ಲಿ ಇವತ್ತು ಕೂಡ ಯಾರು ಬೇಕಾದರೂ, ಯಾವುದೇ ಜಾತಿಯವರು, ಇಂಥ ಜಾತಿ ಅಂತ ಏನಿಲ್ಲ, ಅವರು ಹೋಗಿ ಲಿಂಗವನ್ನು ಮುಟ್ಟು ಪೂಜೆ ಮಾಡಬಹುದು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಸ್ವಾತಂತ್ರ್ಯ ಬಂದಿದ್ದು ಆವಾಗ. ಅಂಥ ಒಂದು ಧರ್ಮ ನಮ್ಮದು ಹಿಂದೂ ಧರ್ಮ. ಅದನ್ನು ಆ ನಂತರ ಬಂದವರು ಅದನ್ನು ಹೇಗೆ ಬದಲಾಯಿಸಿದ್ರು, ಬೇರೆ ಜಾತಿಯವರು ದೇವಸ್ಥಾನದೊಳಗೆ ಬರಬಾರ್ದು ಅಂಥದ್ದೆಲ್ಲ ಏನು ಮಾಡಿದ್ರೋ ಗೊತ್ತಿಲ್ಲ. ಆದರೆ ನಿಜವಾಗಲೂ ಇದ್ದಂಥ ಹಿಂದೂ ಧರ್ಮದ ತತ್ವ ಜಾತಿಗಳಿಗೆ ಹುಟ್ಟಿದ್ದಲ್ಲ. ಎಲ್ಲ ಜಾತಿಗಳನ್ನು ಸ್ವೀಕಾರ ಮಾಡಿದ್ದು ನಮ್ಮ ಹಿಂದೂ ಧರ್ಮ. ಅದಕ್ಕೆ ಅದನ್ನು ಸನಾತನ ಧರ್ಮ ಅಂತ ಹೇಳ್ತೀವಿ. ಸನಾತನ ಧರ್ಮ ಅಂತಂದರೆ ಯಾವತ್ತೂ ಇರುವಂಥದ್ದು. ಹಿಂದೆನೂ ಇತ್ತು, ಇವತ್ತು ಇದೆ, ಮುಂದೆನೂ ಇರುತ್ತೆ. ಅದಕ್ಕೆ ಯಾವತ್ತೂ ಅಳಿವು ಅನ್ನೋದು ಇಲ್ಲ. ಇಂತಹ ಸನಾತನ ಧರ್ಮ ನಮ್ಮದು. ಅದನ್ನು ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಥಿಯೋಸಾಫಿಕಲ್ ಸೊಸೈಟಿ. ಎಲ್ಲ ಧರ್ಮಗಳನ್ನು ಒಟ್ಟಿಗೆ ಹಿಡ್ಕೊಂಡು, ಅಂದರೆ ಎಲ್ಲ ಜೀವರಾಶಿಗಳಿಗೂ ಮೂಲಭೂತವಾದ ಮಹಾ ಚೈತನ್ಯದ ಇರುವಿಕೆ ಭಗವಂತ ಏನಿದ್ದಾನೆ, ಎಲ್ಲ ಜೀವರಾಶಿಗಳಲ್ಲೂ ಅವನು ಇದ್ದಾನೆ. ಅದು ಅಂತಹ ವಿಶಾಲ ದೃಷ್ಟಿ ಇರುವಂಥ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜ ಇಲ್ಲಿ ಆಸ್ತಿಕ ನಾಸ್ತಿಕ ಎಲ್ಲರನ್ನೂ ಕೂಡ, ಕೆಲವರು ದೇವ್ರನ್ನ ನಂಬ್ತಾರೆ, ಕೆಲವರು ನಂಬೋದಿಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡು ವಿಶಾಲ ದೃಷ್ಟಿಯಿಂದ ಮಾನವರೆಲ್ಲರನ್ನೂ ತನ್ನ ಸಹೋದರ ಭಾವನೆಯಿಂದ ತೋಳುಗಳಿಂದ ಆಲಂಗಿಸಿಕೊಂಡಿದೆ ಅಂತ ಹೇಳ್ತಾರೆ. ಥಿಯೋಸಾಫಿಕಲ್ ಸೊಸೈಟಿ ಯಾರನ್ನೂ ಬಿಡಲಿಲ್ಲ. ಎಲ್ಲ ಧರ್ಮದವರು, ಎಲ್ಲ ಮತದವರು, ಎಲ್ಲ ರೀತಿಯ ಜಾತಿಯವರು ಎಲ್ಲರನ್ನ
ತನ್ನ ತೋಳುಗಳನ್ನು ಆಲಂಗಿಸಿಕೊಂಡು ಅಂತಹ ಒಂದು ವಿಶಾಲ ಮನೋಭಾವನೆಯಿಂದ ಈ ಸಂಸ್ಥೆ ಕಾರ್ಯಗಳನ್ನು ನಡೆಸ್ತಾ ಇದೆ. ಈ TS ಸದಸ್ಯರ ಮನೋಭಾವನೆ ಗುರುಗಳು ಹೇಳೋದು, ಗುರುಗಳು ತಮ್ಮ ಕೆಲಸಕ್ಕೆ ಆರಿಸಿಕೊಂಡಂತಹ ನೆಚ್ಚಿನ ಬಂಟರ ವಿಷಯವಾಗಿ ಹೇಳ್ತಾರೆ, ಇದು ಅವ್ರು ಬೇರೆ ಇವ್ರು ಬೇರೆ ಅನ್ನೋದು ಸರಿಯಲ್ಲ. ಅವರು ಸಾಕಷ್ಟು ಜನ ಹಿಂದೆ ಇದ್ದಂಥ ಮೊದಲು ಪ್ರಾರಂಭ ಆದಾಗ ಒಂದು 7-8 ಜನ 11 ಜನ ಇದ್ದರು, 17 ಜನ ಇದ್ದರು ಅಂತ ಹೇಳ್ತಾರೆ. ಅವರಲ್ಲಿ ಸಿನೆಟ್ ಅನ್ನೋರೊಬ್ರು ಇರ್ತಾರೆ. ಸಾಕಷ್ಟು ಪತ್ರಗಳನ್ನು ಸಿನೆಟ್ ಅವರಿಗೆ ಬರೆದಿದ್ದು ಮಹಾತ್ಮರು ಬರೆಯುವಾಗ. ಅವ್ರು ಹೇಳ್ತಾರೆ, ಸಿನೆಟ್ ಅವರಿಗೆ ಈ ಆಲ್ಕಾಟ್ರನ್ನ ಕಂಡ್ರೆ, ಅಮೇರಿಕಾದವ್ರನ್ನ ಕಂಡ್ರೆ ದ್ವೇಷ. ಹಾಗೆ ಆಲ್ಕಾಟ್ರ್ ಏನೇ ಮಾಡಿದರೂ ಅವ್ರನ್ನ ತಪ್ಪು ಹಿಡಿತಾಯಿದ್ರು ಸಿನೆಟ್ ಅವರು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಆಲ್ಕಾಟ್ರು ಅಮೇರಿಕಾದವರು ಬೇರೆಯವರು, ಇಂಗ್ಲೆಂಡ್ ಅವ್ರು ಬೇರೆಯವರು, ಇದನ್ನೆಲ್ಲ ಹೇಳಬಾರ್ದು ನೀನು. ಅವ್ರು ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ, ಆಲ್ಕಾಟ್ ಅವರು ಮಾಡಿದಂಥ ಕೆಲಸ ಬೇರೆ ಯಾರೂ ಮಾಡಲಿಲ್ಲ. ತಮ್ಮನ್ನು ಸಂಪೂರ್ಣವಾಗಿ ಥಿಯೋಸಾಫಿಕಲ್ ಸೊಸೈಟಿಗೆ ಅರ್ಪಿಸ್ಕೊಂಡಿದ್ದರು. ಎಂಥ ಕೆಲಸದಲ್ಲಾದರೂ ಯಾವುದೇ ಜಾಗದಲ್ಲಿ ಮಲಗ್ತಾಯಿದ್ರು, ಎಂಥದೇ ಆಹಾರ ತಿಂತಾಯಿದ್ರು. ಅವರು ಥಿಯೋಸಾಫಿಕಲ್ ಸೊಸೈಟಿ ಕೆಲಸ ಅಂದರೆ ದೇವರ ಕೆಲಸ ಅನ್ನೋ ಥರ ಮಾಡ್ತಾಯಿದ್ರು. ಅಂತಹ ಮನುಷ್ಯ, ಅಂಥ ಭಂಟ ನಮಗೆ ಕೆಲಸ ಮಾಡ್ತಾಯಿದ್ದಾನೆ, ಅವನ ಮೇಲೆ ನೀನು ಅಪವಾದ ಹೊರಿಸಬಾರ್ದು ಅಂತ ಸಿನೆಟ್ಗೆ ಪತ್ರ ಬರೀತಾರೆ ಅವರು. ನಮ್ಮ ಆಶ್ರಮಕ್ಕೆ ಬರಬೇಕು ಅನ್ನೋ ಅಭಿಲಾಷೆ ಅವ್ರು ಹೇಳ್ತಾರೆ. ಅಧ್ಯಕ್ಷ ಆಗಬೇಕು ಅಂತ ಆಲ್ಕಾಟ್ರಲ್ಲಿ ಇರಲಿಲ್ಲ. ಆಲ್ಕಾಟ್ರು ನಿಜವಾಗಲೂ ಗುರುಗಳ ಸನ್ನಿಧಿಯನ್ನು ತಲುಪಬೇಕು ಅಂತ ಅವ್ರು ಕೇಳ್ಕೊಳ್ತಾರಂತೆ. ನಾನು ನಿಮ್ಮ ಆಶ್ರಮಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಂಥವ್ರು. ಅಂಥವರಿಗೆ ನಾವು ಅಧ್ಯಕ್ಷ ಸ್ಥಾನ ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳಿದರೆ, ನೀನು ಆ ಅಧ್ಯಕ್ಷ ಸ್ಥಾನಕ್ಕೆ ಬಂದಾಗ ನಿನಗೆ ಗೊತ್ತಾಗುತ್ತೆ ಅಲ್ಲಿ ಕೆಲಸಗಳು ಏನು ಅಂಥೇಳಿ. ನಾವು ಯಾರೋ ಒಬ್ಬರು ಅಧ್ಯಕ್ಷರಾಗಿದ್ದಾರೆ, ಸೆಕ್ರೆಟರಿ ಆಗಿದ್ದಾರೆ ಅಂತ ಹೇಳಿದರೆ ಅವ್ರನ್ನ ಹೀಯಾಳಿಸ್ತೀವಿ. ಅವ್ರಿಗೇನು ಕೆಲಸ ಬರುತ್ತೆ, ಅವ್ರು ಬರೀ ಒಬ್ಬೊಬ್ಬರಿಗೆ ಒಂದೊಂದು ಥರ ತಾರತಮ್ಯ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ನಾವು ಬರೀ ದೂರುಗಳು ಹೇಳ್ತೀವಿ ಅಲ್ವಾ. ಹಾಗೆ ಸಿನೆಟ್ರು ಕೂಡ ಆಲ್ಕಾಟ್ರ ಮೇಲೆ ಹೇಳ್ತಾ ಇದ್ರು. ಅದಕ್ಕೆ ಹೇಳ್ತಾರೆ ಕುಟುಂಬಿಗಳು, ನೀವು ಈ ಥರ ಎಲ್ಲ ಹೇಳಬಾರ್ದು. ಅವ್ರ ಕೆಲಸ ನೋಡಿ ನಾವು ಅವರಿಗೆ ಕೊಟ್ಟಿದ್ದೆ ಹೊರತು ಅವರಲ್ಲಿ ಯಾವ ಸ್ವಾರ್ಥ ಭಾವನೆಯೂ ಇಲ್ಲ. ಅವ್ರು ಎಂಥ ಕೆಲಸ ಮಾಡಿದ್ದಾರೆ ಅಂತ ನೀನು ಅವ್ರ ಚರಿತ್ರೆಯನ್ನು ನೋಡಿದಾಗ ಗೊತ್ತಾಗುತ್ತೆ ನಿನಗೆ. ಅವರ ಶಕ್ತಿ ಮೀರಿ ಹೃತ್ಪೂರ್ವಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂಥವ್ರನ್ನ ಟೀಕೆ ಮಾಡೋದು ಸರಿಯಿಲ್ಲ. ನಿನಗೆ ಆ ಸ್ಥಾನ ಕೊಟ್ಟಾಗ ನಿನಗದು ಅರ್ಥ ಆಗುತ್ತೆ. ನಿಷ್ಕಾರಣವಾಗಿ ನಿಂದೆಗೆ ಗುರಿ ಮಾಡಬೇಡ ಅವ್ರನ್ನ ಅಂತ ಹೇಳ್ತಾರೆ. ಹೀಗೆ ಅವರು ಬ್ಲಾವಟ್ಸ್ಕಿ ಅವರ ಬಗ್ಗೆನೂ ಹೇಳ್ತಾರೆ, ಆಲ್ಕಾಟ್ರ ಬಗ್ಗೆ ಹೇಳ್ತಾರೆ. ಇವರೆಲ್ಲರೂ ಕೂಡ ಮಹಾತ್ಮರ ಮೇಲೆ ಎಷ್ಟು ನಂಬಿಕೆ ಇಟ್ಟು ಕೆಲಸ ಮಾಡ್ತಾಯಿದ್ರು. ಅವರು ಸಾಕಷ್ಟು ಆಪಾದನೆಗಳನ್ನು ಹೊತ್ಕೊಂಡ್ರು. ಮೇಡಮ್ ಬ್ಲಾವಟ್ಸ್ಕಿ ಅವ್ರಿಗೆ ಎಷ್ಟೆಲ್ಲ ಜನಗಳು ಪತ್ರ ಬರೆದ್ರು, ನೀವು ಬರೀ ಮೋಸ ಮಾಡ್ತಾಯಿದ್ದೀರಾ, ಜನಗಳನ್ನ ಮೋಸ ಮಾಡ್ತಾಯಿದ್ದೀರಾ, ಅವರಿಗೆ ಏನೇನೋ ಹೇಳ್ತಾ ಇದ್ದೀರಾ, ಮಹಾತ್ಮರು ಕಾಣಿಸ್ತಾರೆ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಅಂತೆಲ್ಲ ಹೇಳಿದಾಗ ಅವರೆಲ್ಲ ತಮ್ಮ ಕೈಯಾರ ಕೂಡ ಆ ಪತ್ರಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸ್ತಾರೆ. ಮಹಾತ್ಮರೇ ಹೇಳ್ತಾರೆ, ನಾವೇ ಅವರಿಗೆ ತಲೆಬುಡ ಇಲ್ಲದ ಆಪಾದನೆಗಳಿಗೆ ನಾನೇ ಜವಾಬುಗಳನ್ನು ಕೊಟ್ಟು ಆ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೀನಿ ಅಂತ ಮೌರ್ಯರು ಹೇಳ್ತಾರೆ. ಮಹಾತ್ಮ ಮೌರ್ಯರು ಅಂತರಂಗ ಸ್ಥಾಪಕರು ಅಂತ ಹೇಳ್ತೀವಿ. ಅವರ ಡೈರೆಕ್ಷನ್ನಲ್ಲೇ HPB ಅವರ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಂಥವರು. ಅವರ ಪತ್ರಗಳಿಗೆ ಉತ್ತರಿಸುವಾಗ ಮಹಾತ್ಮ ಮೌರ್ಯರೇ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ರು. ಈ ಥರ ಎಲ್ಲ ಒಬ್ಬರ ಮೇಲೆ ಅಪವಾದ ಹೊರಿಸಬಾರ್ದು. ಅವರ ಕೆಲಸಗಳನ್ನು ನೀವು ನೋಡಬೇಕು, ಅವರ ನಿಷ್ಠೆಯನ್ನು ನೀವು ನೋಡಬೇಕು. ಇಂಥ ನಿಷ್ಠೆ ನಮ್ಮ ಕೆಲಸಗಾರರಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂತಹ ನೆಚ್ಚಿನ ಸೇವಕರು ಕೆಲಸ ಮಾಡೋ ರೀತಿ ನೀತಿಗಳು ನಮಗೆ ಹಿಡಿಸದೇ ಇದ್ದರೂ ಕೂಡ ಅವ್ರು ಹೇಳ್ತಾರೆ, ಸಾಧುವಾದ ಉದ್ದೇಶಗಳು, ಅವ್ರ ಉದ್ದೇಶಗಳು ಯಾವ ಥರ ಇತ್ತು, ಅವ್ರ ಕೆಲಸಗಳು ನಮಗೆ ಬೇಜಾರು ತರ್ಬೋದು ಕೆಲಸದಲ್ಲಿ. ಅವ್ರು ಯಾವ ಉದ್ದೇಶದಿಂದ ಒಬ್ಬರನ್ನ ನೆಗ್ಲೆಕ್ಟ್ ಮಾಡಿರ್ತಾರೋ ಅಥವಾ ಯಾರಿಗೊಬ್ಬರಿಗೆ ಒಂದು ಮನ್ನಣೆಯನ್ನು ಕೊಟ್ಟಿರ್ತಾರೋ ಅದನ್ನು ನೀವು ಗಮನಿಸಬೇಡಿ. ಅವ್ರು ನಿಜವಾಗಲೂ ನೋಡಬೇಕಾದ್ದೇನಂತಂದರೆ ಅವರಲ್ಲಿರೋ ಉದ್ದೇಶ, ಅದರಲ್ಲಿ ನಾವು ನಂಬಿಕೆ ಇಡಬೇಕು. ಸಾಮಾನ್ಯವಾಗಿ TS ಸದಸ್ಯರ ಧರ್ಮ ಏನು ಅಂತ ಹೇಳಿದರೆ, ತತ್ವಗಳಿಗೆ ನಾವು ಬೆಲೆಯನ್ನು ಕೊಡಬೇಕು, ಮನುಷ್ಯರು ಮಾಡುವಂಥ ಕೆಲಸಗಳಿಗಲ್ಲ. ಅವ್ರು ಯಾವ ಉದ್ದೇಶಕ್ಕಾಗಿ ಆ ಕೆಲಸನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಪೂರ್ತಿ ಅವ್ರು ಹೇಳ್ತಾರೆ, ಗುರುಗಳು ಸಿನೆಟ್ ಅವರಿಗೆ ಹೇಳೋದು, ವಿಶ್ವಾಸ ನಿಷ್ಠೆಯುಳ್ಳ ಸ್ನೇಹಿತನೇ ಅಂತಾರೆ. ಆ ಸಿನೆಟ್ ಅವರು ಕೂಡ ಪಾಪ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇಲ್ಲ ಅಂತಲ್ಲ, ಆದರೆ ಅನುಮಾನ ಯಾವಾಗಲೂ ಬ್ಲಾವಟ್ಸ್ಕಿ ಅವ್ರ ಮೇಲೆ ಅನುಮಾನ, ಆಲ್ಕಾಟ್ರ ಮೇಲೆ ಅನುಮಾನ, ಹೀಗೆಲ್ಲ ಇರುತ್ತೆ. ನಮಗೆ ಇವಾಗ ಯಾರೋ ಇರುತ್ತೆ, ಇಲ್ಲೂ ಅಧ್ಯಕ್ಷರು ಸೆಕ್ರೆಟರಿ ಮೇಲೆ ಎಷ್ಟೋ ಜನರ ಕಣ್ಣಿರುತ್ತೆ. ಅವ್ರು ಹೆಂಗೆ ಸೆಕ್ರೆಟರಿ ಆಗಿಬಿಟ್ರು, ಇವ್ರು ಹೆಂಗೆ ಅಧ್ಯಕ್ಷರಾಗ್ಬಿಟ್ರು ಅಲ್ವಾ, ಅವ್ರದ್ದು ಏನೋ ಇರುತ್ತೆ, ಅವ್ರು ಏನೋ ದುಡ್ಡು ಕೊಟ್ಟಿರಬೇಕು ಅದಕ್ಕೆ ಆಗಿರುತ್ತೆ. ಈ ಥರ ಎಲ್ಲ ಯೋಚನೆ ಮಾಡ್ತೀವಿ. ಆದರೆ ಅವ್ರು ಹೇಳ್ತಾರೆ, ವಿಶ್ವಾಸ ನಿಷ್ಠೆಯುಳ್ಳ ಸ್ನೇಹಿತನೇ ಕೇಳು. ನಮ್ಮಲ್ಲಿ ಪೂರ್ತಿ ಭರವಸೆ ಹಿಡಿದಿದ್ದರೆ, ನಮ್ಮ ದಿವ್ಯ ಅನುಭವದಲ್ಲಿ ನಂಬಿಕೆ ಇಲ್ಲದೇ ಇದ್ದರೂ ಪರವಾಗಿಲ್ಲ, ನಮ್ಮ ಸರ್ವಜ್ಞತ್ವದಲ್ಲಿ ನಂಬಿಕೆ ಇಲ್ಲದೇ ಇದ್ದರೂ ಚಿಂತೆ ಇಲ್ಲ. ಯಾಕೆಂದರೆ ಈ ಭೂಮಿಯ ಮೇಲೆ ಅದು ತುಂಬ ಅಪರೂಪ ಅಲ್ವಾ. ನಿಷ್ಠೆ ತತ್ವಗಳಿಗೆ ಬೆಲೆ ಕೊಡೋರು ಎಷ್ಟು ಜನ ಇದ್ದಾರೆ, ಅಲ್ಲೊಬ್ಬರು ಇಲ್ಲೊಬ್ಬರು ಎಲ್ಲೋ ಒಬ್ಬೊಬ್ಬರು ಇದ್ದಾರೆ. ಹಾಗೆ ಮಹಾತ್ಮರಲ್ಲಿ ನಂಬಿಕೆ, ಮಹಾತ್ಮರ ತತ್ವಗಳಲ್ಲಿ ನಂಬಿಕೆ ನಿಮಗೆ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಅವರು ಸರ್ವಜ್ಞರು ಅನ್ನೋದನ್ನು ನೀವು ನಂಬದೇ ಇದ್ದರೂ ಪರವಾಗಿಲ್ಲ. ಆದರೆ ಅವ್ರು ಹೇಳ್ತಾರೆ, ನಮ್ಮ ಪರಿಶುದ್ಧವಾದ ಸದುದ್ದೇಶದಲ್ಲಾದರೂ ನಂಬಿಕೆ ಇಡಿ ನೀವು ಅಂತ ಹೇಳ್ತಾರೆ. ನಾವು ಏನೆಲ್ಲ ಶಕ್ತಿಗಳನ್ನು ಪಡ್ಕೊಂಡಿದ್ದೀವೋ ಆ ಶಕ್ತಿಗಳನ್ನೆಲ್ಲ ಮರ್ತೋಗ್ಬಿಡಿ. ಆದರೆ ನಾವು ಇವಾಗ ಯಾವ ಕೆಲಸ ಮಾಡ್ತಾಯಿದ್ದೀವಿ, ಪ್ರಪಂಚದ ಉದ್ಧಾರಕ್ಕಾಗಿ ಕೆಲಸ ಮಾಡ್ತಾಯಿದ್ದೀವಲ್ಲ, ಆ ಒಂದು ಉದ್ದೇಶನ ನೀವು
ನೆನಪಿಸ್ಕೊಳ್ಳಿ. ಆ ಪರಿಶುದ್ಧವಾದ ಸದುದ್ದೇಶದಲ್ಲಿ ನಂಬಿಕೆ ಇಡಿ. ಹಾಗಿಲ್ಲದೆ ಇದ್ದರೆ ನಿಮ್ಮ ಭ್ರಾಂತಿಜನ್ಯವಾದ ಪ್ರಪಂಚವನ್ನು ದಾಟಿ ನಮ್ಮ ಸತ್ವಪೂರಿತವಾದ ರಾಜ್ಯಕ್ಕೆ ಪ್ರವೇಶಿಸೋಕ್ಕಾಗಲ್ಲ. ಸತ್ವಪೂರಿತವಾದದ್ದು ಅಂತೇಳಿದರೆ ಆ ಮಹಾತ್ಮರು ಇರತಕ್ಕಂಥ ಸೂಕ್ಷ್ಮ ಲೋಕ ಅಲ್ವಾ. ನಾವೆಲ್ಲರೂ ಕೂಡ ಆ ಲೋಕಕ್ಕೆ ಹೋಗಬೇಕು ಅಂತ ಹೇಳಿದರೆ ಇಲ್ಲಿರೋ ಈ ಸ್ವಾರ್ಥವಾದ ಪ್ರಪಂಚದಲ್ಲಿ ಇರ್ತಕ್ಕಂಥ ಸ್ವಾರ್ಥ ಗುಣಗಳನ್ನು ನಾವು ಬಿಟ್ಟು ಹೋಗಬೇಕು. ಇಂತಹ ಹೊರಗಿನ ಸಂಸ್ಥೆಗೆ ಸಂಬಂಧಪಟ್ಟ ಸದಸ್ಯರುಗಳಲ್ಲಿರೋ ದೋಷಗಳನ್ನು ನೋಡಿ ಆ ದೃಷ್ಟಿಯಿಂದ ನಮ್ಮ ಸಂಸ್ಥೆಯ ಘನತೆಯನ್ನು ಅಳೆಯುವುದಕ್ಕೆ ಹೋಗಬಾರ್ದು. ನಾವೆಲ್ಲರೂ ಪೂರ್ಣರೇ. ಅಪೂರ್ಣತೆ ಅಥವಾ ಸಿದ್ಧಿಯನ್ನು ಪಡೆಯುವ ಉದ್ದೇಶದಿಂದ ಈ ಸಂಸ್ಥೆಗೆ ಸೇರಿರ್ತೇವೆ. ನಾವು ಯಾರೂ ಪೂರ್ಣರಲ್ಲ. ಪೂರ್ಣರಾಗಿದ್ದರೆ ನಾವಿಲ್ಲಿ ಇರ್ತಾ ಇರಲಿಲ್ಲ ಅಲ್ವಾ. ನಾವೆಲ್ಲ ಇನ್ನು ಗುರುಗಳ ಸ್ಥಾನದಲ್ಲೇ ಇದ್ದು ಅಲ್ಲೇ ಕೆಲಸ ಮಾಡ್ತಾ ಇದ್ವೋ ಏನೋ. ಆದರೆ ನಾವಿನ್ನೂ ಅಪೂರ್ಣರಾಗಿರೋದಕ್ಕೆ ಇಲ್ಲಿ ಬಂದಿದ್ದೀವಿ. ಆದರೆ ನಮ್ಮ ಸಮಾಜದ ಧ್ಯೇಯ ಅಚ್ಚಳಿಯದೆ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಅಲ್ವಾ. ಸಹೋದರ ಭಾವ ಅನ್ನೋದು ನಮ್ಮ ಸಮಾಜದ ಮುಖ್ಯ ಉದ್ದೇಶ ಆಗಿದೆ. ಎಲ್ಲರನ್ನ ಸಹೋದರರನ್ನಾಗಿ ಕಾಣೋದು. ಬರೀ ಮಾನವರನ್ನೇ ಅಲ್ಲ, ಇಡೀ ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಸಸ್ಯಗಳನ್ನು ಎಲ್ಲರನ್ನೂ ಕೂಡ ಆ ಎಲ್ಲವೂ ವಿಕಾಸ ಯೋಜನೆಯಲ್ಲಿ ಅವರು ಬೆಳೀತಾ ಇದ್ದಾರೆ. ಒಂದು ಮಣ್ಣು, ಒಂದು ಕಲ್ಲು ಕೂಡ ಬೆಳೀತಾ ಇದೆ, ಸಸ್ಯ ಬೆಳೀತಾ ಇದೆ, ಪ್ರಾಣಿ ಬೆಳೀತಾ ಇದೆ, ಹಾಗೆ ನಾವು ಬೆಳೀತಾ ಇದ್ದೀವಿ. ನಮ್ಮ ಸಮಾಜದ ಧ್ಯೇಯ ಇಂಥದ್ದಿದೆ. ಅದನ್ನು ಸಾಧಿಸುವ ಮಾರ್ಗದಲ್ಲಿ ಸದಸ್ಯರು ಹಿಂದೆಯೋ ಮುಂದೆಯೋ ಹೆಜ್ಜೆ ಇಡ್ತಾ ಇದ್ದೀವಿ. ಎಲ್ಲ ಕೆಲವರು ಮುಂದೆ ಹೋಗ್ತಾ ಇದ್ದಾರೆ, ಕೆಲವರು ಒಂದ್ಸಲಿ ಮುಂದೆ ಇಡ್ತೀವಿ, ಒಂದ್ಸಲಿ ಹೆಜ್ಜೆ ಇಡ್ತೀವಿ. ನಮ್ಮ ಮನಸ್ಸು ತೊಯ್ದಾಡ್ತಾ ಇದೆ, ಇನ್ನೂ ಸತ್ಯವನ್ನು ಒಪ್ಕೊಳ್ತಾ ಇಲ್ಲ. ಆ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಆದರೆ ಮಹಾಚೌಹಂದರು ಅಂತ ಹೇಳ್ತೀವಲ್ವ, ಆ ಮಹಾತ್ಮರು ಅವರು ಹೇಳೋದನ್ನು ಸತ್ಯ ಕೇಳಿ ಸತ್ಯವನ್ನು ಬೋಧಿಸತಕ್ಕ ಮಹಾಪುರುಷರು ಯಾರೂ ತಮ್ಮ ಹ್ರಸ್ವ ಜೀವಿತ ಕಾಲದಲ್ಲಿ ತಮ್ಮ ಪ್ರಯತ್ನದಲ್ಲಿ ಪೂರ್ತ ಜಯವನ್ನು ಪಡೆದಿಲ್ಲ. ಅವರೇ ಪಡೀಲಿಲ್ಲ ಹೇಳಿ. ಮಹಾತ್ಮರು ಅನ್ನಿಸ್ಕೊಂಡಿರೋವರೇ ಪೂರ್ತಿ ತಮ್ಮ ಸತ್ವವನ್ನು ಹೇಳೋದರಲ್ಲಿ ಅಥವಾ ಮಾಡೋದರಲ್ಲಿ ಜೀವಿತ ಕಾಲದಲ್ಲಿ ತಮ್ಮ ಪ್ರಯತ್ನದಲ್ಲಿ ಪೂರ್ತ ಜಯವನ್ನು ಕಾಣಲಿಲ್ಲ. ಅಲ್ಲೂ ಕೂಡ ಕಷ್ಟಗಳು ಇತ್ತು. ಮಹಾತ್ಮರಿಗೇನು ಕಷ್ಟ ಇರಲಿಲ್ವ? ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಒಂದು ಆಧ್ಯಾತ್ಮಿಕ ಸಂಸ್ಥೆ ಬೆಳಿಬೇಕಾದ್ರೆ ಅದನ್ನೇ ಶ್ರೇಯಾಂಸೇ ಬಹು ವಿಘ್ನಾನೇ ಅಂತ ಹೇಳ್ತಾರೆ. ಒಂದು ಒಳ್ಳೆಯ ಶ್ರೇಯಸ್ಕರವಾದ ಕೆಲಸ ಮಾಡಬೇಕು ಅಂದರೆ ವಿಘ್ನಗಳು ಸಾಕಷ್ಟು ಬರ್ತಾ ಇರ್ತವೆ. ಅಂಥದ್ದು ಮಹಾತ್ಮರಿಗೂ ಬಂತು. ಆ ಥರ ಇರುವಾಗ ಭಗವಾನ್ ಬುದ್ಧರು ಕೂಡ ಅಂದರೆ ಅವರು ಕೂಡ ಪೂರ್ತಿ ಸಕ್ಸಸ್ ಆಗಿದ್ದು ಯಾವಾಗ? ಅವರು ಕಷ್ಟಗಳನ್ನು ಪಟ್ಟರು. ಅಂತಹವರಿಗೆ ಕಷ್ಟಗಳು ತಪ್ಪಿಲ್ಲ ಅಂದಮೇಲೆ ಸಾಮಾನ್ಯ ಸಾಧಕರಾದ ನಮ್ಮ ಪಾಡು ಹೀಗಿರುತ್ತೆ. ನಮ್ಮ ಥಿಯಾಸಫಿ ಸಮಾಜ ಮುಂದಿನ ಜನಾಂಗಗಳು ಅನುಸರಿಸಬಹುದಾದ ಮತಗಳ ತಳಪಾಯದ ಹಾಗೆ ಇದೆ ಅಂತ. ಎಲ್ಲ ಮತಗಳು ಮುಂದೆ ಅನುಸರಿಸಬೇಕಾದ್ರೆ ಥಿಯಾಸಾಫಿಕಲ್ ಸೊಸೈಟಿಯಲ್ಲಿ ಹೇಳಿರ್ತಕ್ಕಂಥ ತತ್ವಗಳನ್ನು ಅನುಸರಿಸಿ ಹೊಸ ಮತ, ಹೊಸ ಧರ್ಮ ಬರಬೇಕಾಗಿದೆ. ಅದಕ್ಕೆ ಇದು ಬುನಾದಿ ಆಗಿದೆ ಅಂತ ಹೇಳ್ತಾರೆ. ಅಂತಹ ಮತಗಳ ಸುಧಾರಣೆಗೆ ಸಂಬಂಧಪಟ್ಟ ನಮ್ಮ ಕೆಲಸ, ಗುರುಗಳು ಹೇಳೋ ಹಾಗೆ ಸಂಕುಚಿತ ಮನೋಭಾವನೆ ಇರಬಾರ್ದು. ನಮ್ಮ ಮತ ಶ್ರೇಷ್ಠ ಅನ್ನೋದು ಇರಬಾರ್ದು ಅಲ್ವಾ. ಅಂಥದ್ದು ನಾವು ಅನುಸರಿಸುವ ಮಾರ್ಗನೇ ಸರಿ ಅನ್ನೋ ಸ್ವಾರ್ಥ ಭಾವನೆ ಇರಬಾರ್ದು. ಮೂಢನಂಬಿಕೆನೂ ಇರಬಾರ್ದು. ಈ ಯಾವ ನಿಯಮವನ್ನು ಗಮನಿಸದೇ ಇರುವ ಸ್ವೇಚ್ಛಾ ವರ್ತನೆ ಕೂಡ ಇರಬಾರ್ದು. ಅವ್ರು ಹೇಳ್ತಾರೆ ಇರ್ರಿಲಿಜಿಯಸ್ ಲೈಸೆನ್ಸ್ ಅಂತ. ಅಂದರೆ ಆ ಮತ ಚೆನ್ನಾಗಿಲ್ಲ, ನಮ್ಮದೇ ಮತ ಶ್ರೇಷ್ಠ, ಹಿಂದೂ ಧರ್ಮನೇ ಶ್ರೇಷ್ಠ ಅಂತ ಹೇಳಿ ಬೀಗೋದು ಬೇಕಾಗಿಲ್ಲ. ಹಿಂದೂ ಧರ್ಮ ಆವತ್ತಿಂದ ಇವತ್ತುವರೆಗೂ ಆ ಶ್ರೇಷ್ಠತೆಯನ್ನು ಉಳಿಸ್ಕೊಂಡಿದೆ, ಮುಂದೆ ಕೂಡ ಉಳಿಸ್ಕೊಳ್ಳುತ್ತೆ. ಅದಕ್ಕೆ ಅದನ್ನು ಸನಾತನ ಧರ್ಮ ಅಂತ ಹೇಳಿದ್ದೀವಿ. ಇಂತಹ ಸಂಬಂಧ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗ್ರಂಥಗಳನ್ನು ನಮ್ಮ ಮೂಗಿನ ನೇರಕ್ಕೆ ಅರ್ಥ ಮಾಡ್ಕೊಳ್ಳೋದು ಎಷ್ಟೋ ಸರಿ ಆಗಿರೋದು ಇದೇನೆ. ಪವಿತ್ರ ಗ್ರಂಥಗಳನ್ನು ನಾವು ಅರ್ಥ ಮಾಡ್ಕೊಳ್ಳುವಾಗ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಹಿಂದೆ ಸಾಕಷ್ಟು ಸಂಸ್ಕೃತದಲ್ಲಿ ಒಂದು ಪದಕ್ಕೆ 3-4 ಅರ್ಥಗಳಿದ್ದಾವೆ ಅಂತ ಹೇಳ್ತಿದ್ರು. ಆ ಸಂದರ್ಭಕ್ಕೆ ನಾವು ಯಾವ ವಾಕ್ಯವನ್ನು ಓದ್ತಾ ಇದ್ದೀವಿ, ಆ ವಾಕ್ಯಕ್ಕೆ ಯಾವ ಅರ್ಥ ಕೊಡುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇದ್ದರೆ ನಾವು ಜನಗಳಿಗೆ ತಪ್ಪಾಗಿ ಬೋಧನೆಯನ್ನು ಮಾಡ್ತೀವಿ. ಅದನ್ನು ಗುರುಗಳು ಹೇಳ್ತಾರೆ, ಆ ಪವಿತ್ರ ಗ್ರಂಥಗಳನ್ನು ನಮ್ಮ ಮೂಗಿನ ನೇರಕ್ಕೆ ಅರ್ಥ ಮಾಡ್ಕೊಳ್ಳೋದು ಬೇಡ. ಅಂತಹ ಮನೋಭಾವನೆ ಇರಬಾರ್ದು. ಎಂತಹ ದೊಡ್ಡವರಾಗಲಿ ಅವರ ವೈಯಕ್ತಿಕ ಹೇಳಿಕೆಯನ್ನು ಪ್ರಮಾಣ ಅಂತ ನಂಬುವ ಮನೋಭಾವನೆ ಬೇಡ. ವ್ಯಕ್ತಿಗತವಾಗಿ ಏನು ಹೇಳ್ತಾರೆ ಅದು ನಂಬಿಕೆ ಅಲ್ಲ. ತತ್ವಗಳು ಏನು ಹೇಳ್ತವೆ, ಮಹಾತ್ಮರು ಏನು ಹೇಳಿದ್ದಾರೆ, ಋಷಿಗಳು ಏನು ಹೇಳಿದ್ದಾರೆ, ಅದರ ಕಡೆ ಗಮನ ಕೊಡಿ. ಸತ್ಯ ಅಥವಾ ಭಗವಂತನನ್ನು ನಮ್ಮ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಳ್ಳೋ ಕುರುಡು ನಂಬಿಕೆಗಳು ಬೇಡ. ಸ್ವಾರ್ಥ ಸಾಧನೆಗಾಗಿ ಅರ್ಚನೆ ಮೊದಲಾದ ಕೆಲಸಗಳನ್ನು ಮಾಡಬೇಡಿ. ನಾವೆಲ್ಲ ಮಾಡೋದು ಅದನ್ನೇ ಅಲ್ವಾ. ಸಂಕಲ್ಪ ಅಂತ ಮಾಡಿದರೆ ಏನು ಮಾಡ್ತೀವಿ, ಚಿಕ್ಕದಾಗಿ ನನ್ನ ಮನೆ, ನನ್ನ ಇದು ಚೆನ್ನಾಗಾಗಲಿ ಅನ್ನೋ ರೀತಿಯಲ್ಲಿ ಸಂಕಲ್ಪ ಮಾಡ್ತೀವಿ. ಅದೆಲ್ಲ ಮಾಡಬೇಕಾಗಿರೋದು ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅನ್ನೋ ಸಂಕಲ್ಪ ನಮ್ಮದಾಗಬೇಕು. ಈ ಎಲ್ಲ ಮೇಲ್ಕಂಡ ಮತದ ದೋಷಗಳು ಮಾಯವಾಗಿ ಎಲ್ಲರಿಗೂ ಅನ್ವಯವಾಗತಕ್ಕ ಧರ್ಮನಿಷ್ಠೆ ಜನರಲ್ಲಿ ಬೇರೂರಬೇಕಾದ್ರೆ ಸತ್ಯವನ್ನು ಅಂದರೆ ಯಾವ ಸ್ವಾರ್ಥವೂ ಇಲ್ಲದೆ ಎಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡುವಂಥ ಥಿಯಾಸಫಿ ತತ್ವಗಳನ್ನು ಮಹಾಚೌಹನರು ಹೇಳೋ ಹಾಗೆ ಜನರಲ್ಲಿ ಪ್ರಚಾರ ಮಾಡಬೇಕು. ನಾವು ಏನನ್ನು ಪ್ರಚಾರ ಮಾಡಬೇಕು? ಸ್ವಾರ್ಥ ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ತತ್ವವನ್ನು ಪ್ರಚಾರ ಮಾಡಬೇಕು. ಆ ರೀತಿ ಪ್ರಚಾರ ಮಾಡ್ತಕ್ಕವನು ಆ ವಿಶಾಲ ಮನೋಭಾವನೆಯಿಂದ ತಾನು ಮೊದಲು ನಡೆದು ಆಮೇಲೆ ಪ್ರಪಂಚಕ್ಕೆ ಹೇಳಬೇಕಾಗಿದೆ ಅಲ್ವ. ಮೊದಲು ಹೇಳೋರು ಆ ರೀತಿ ನಡ್ಕೋಬೇಕು.
ನಾನು ಮೊದಲು ಮಾಡಿದರೆ ಮಾತ್ರ ನನ್ನ ಮುಂದಿನ ಪೀಳಿಗೆಯವರು ಮಾಡ್ತಾರೆ, ನನಗಿಂತ ಚಿಕ್ಕವರು ಮಾಡ್ತಾರೆ. ನಾನೇ ಸರಿಯಾಗಿ ನಡೆಯಲಿಲ್ಲ ಅಂದಮೇಲೆ ಅದಕ್ಕೆ ಅರ್ಥ ಇಲ್ಲ. ನಾವು ಬರೀ ಹೇಳಿದ್ರೆ ಇದು ಅರ್ಥ ಆಗೋದಿಲ್ಲ, ನಾವು ನಡೆದು ತೋರಿಸ್ಬೇಕು ಅನ್ನೋದನ್ನು ಹೇಳಿದರು ಗುರುಗಳು. ಹೇಳುವುದನ್ನು ಕೇಳಿ ಜನರು ನಮ್ಮ ಸಮಾಜಕ್ಕೆ ಸೇರ್ತಾರೆ, ಆದರೆ ಅವರು ತಮ್ಮ ಹಿಂದಿನ ಮೂಢನಂಬಿಕೆ ಅದನ್ನು ಉಳಿಸ್ಕೊಂಡೇ ಇರ್ತಾರೆ. ಅಂದರೆ ಬರೀ ಸೇರೋದು ಮುಖ್ಯ ಅಲ್ಲ, ಆ ಜಾತಿ ಪದ್ಧತಿಯನ್ನು ಕೂಡ ಬಿಡೋದಿಲ್ಲ. ಇವಾಗಲೂ ಇನ್ನೂ ಆ ಜಾತಿ ಈ ಜಾತಿ ಅಂತ ಹೇಳ್ತಾನೆ ಇರ್ತೀವಿ. ಇಷ್ಟೆಲ್ಲ ನಾವು ಸಹೋದರ ಭಾವ ಅನ್ನೋದನ್ನು ಮುಖ್ಯವಾಗಿ ಉದ್ದೇಶವನ್ನಾಗಿ ಇಟ್ಕೊಂಡು ಮತ್ತು ಇನ್ಯಾರೋ ಬಂದಾಗ ಅವರು ಆ ಜಾತಿಯವರು, ಜಾತಿ ಬಗ್ಗೆ ಕೇಳಕ್ಕೆ ಹೋಗಬಾರ್ದು ನಾವು. ಅಂಥದ್ದು ಅದು ಸಹೋದರ ಭಾವನೆಗೆ ವಿರುದ್ಧವಾದದ್ದು ಅಂತ ಹೇಳ್ತಾರೆ. ಸ್ವಾರ್ಥ ಅಭಿಮಾನಿಗಳಿಗೆ ಸಂಬಂಧಪಟ್ಟ ಹಕ್ಕು ಬಾಧ್ಯತೆಗಳನ್ನು ಬಿಟ್ಬಿಡಬೇಕು. ಹೀಗಿದ್ದಾಗಲೂ ನಿಮ್ಮಿಂದ ಎಲ್ಲ ವಿಧವಾದ ಸಹಾಯವನ್ನು ನಮ್ಮೊಡನೆ ಎಲ್ಲ ಬೇಕು ಅಂತೀರಾ ಅಲ್ವಾ? ಮಹಾತ್ಮರು ನನ್ನ ಕಡೆ ನೋಡಲಿಲ್ಲ ಅಂತೀರಾ. ಈ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀವಿ, ಇನ್ನೂ ನಾವು ಮೂಢನಂಬಿಕೆಗಳನ್ನು ಬಿಡಲಿಲ್ಲ, ಸಹೋದರ ಭಾವವನ್ನು ಸರಿಯಾಗಿ ಒಪ್ಕೊಂಡಿಲ್ಲ, ಆದರೂ ಕೂಡ ಗುರುಗಳು ನನ್ನ ಕಡೆ ನೋಡ್ತಾ ಇಲ್ಲ ಅಂತ ಹೇಳ್ತೀವಿ. ನಾವು ಇದನ್ನೆಲ್ಲ ಬಿಟ್ಟರೆ ತಾನೇ ಅವ್ರು ನಮ್ಮ ಕಡೆ ನೋಡೋದು. ಈ ಥರ ಎಲ್ಲ ಉನ್ನತವಾದಂಥ ಧ್ಯೇಯಗಳು ನಮ್ಮ ಸೊಸೈಟಿಯಲ್ಲಿ ಇದೆ. ಇಂಥದ್ದನ್ನೆಲ್ಲ ನಾವು ನಿಜವಾಗಲೂ ನೆನೆಸ್ಕೊಂಡು, ಆ ಭಗವಾನ್ ಬುದ್ಧರು ಹೇಳೋದು ಕೂಡ ಹೇಳ್ತಾರೆ, ಪುರಾತನ ಕಾಲದಿಂದ ಜನರು ಜ್ಞಾಪಿಸ್ಕೊಂಡು ಬಂದಿರೋ ಪವಿತ್ರ, ಅಂದರೆ ಯಾವುದನ್ನು ನಾವು ಭಾವಿಸ್ತಾ ಇದ್ದೀವೋ ಪವಿತ್ರ ಗ್ರಂಥ ಅಂತ ಹೀಗೆ ಹೇಳ್ತಾ ಇದೆ ಅಂತ ಹೇಳೋದಾಗಲಿ, ಅಥವಾ ನಾನು ಬುದ್ಧನಾಗಿ ನಾನು ಇಂಥ ಮಾತು ಹೇಳ್ತಾ ಇದ್ದೀನಿ ಅಂತ ಆಗಲಿ, ನೀವು ಯಾವುದನ್ನು ನಂಬಬೇಕಾಗಿಲ್ಲ, ನಿಮ್ಮ ಅಂತರಾತ್ಮನಿಗೆ ಸಮಂಜಸವಾಗಿ ಕಂಡದ್ದನ್ನು ಮಾತ್ರ ನಂಬುವಂತ. ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಕೂಡ ಅದೇ ಮಾತನ್ನೇ ಹೇಳಿದ್ರು. ಬುದ್ಧರ ಏನು ಜ್ಞಾನ ಹೇಳಿದ್ರು, ನಾನು ಹೇಳಿದ್ದೇನೆ ನೀವು ನಂಬೇಡಿ, ಅಥವಾ ಪವಿತ್ರವಾದ ಗ್ರಂಥ ಹೀಗೆ ಹೇಳ್ತಾ ಇದೆ ಅಂತ ನಂಬಬೇಡಿ, ನಿಮ್ಮ ಅಂತರಾತ್ಮವನ್ನು ಕೇಳಿ, ನಿಮಗೆ ಅದು ಸರಿ ಅನಿಸಿದರೆ ಅದನ್ನು ನಂಬಿ ಅಂತ ಹೇಳ್ತಾರೆ. ಇಂತಹ ಯಾವಾಗ ಅದು ನಮ್ಮದಾಗುತ್ತೆ, ಆ ತತ್ವಗಳನ್ನು ನಮ್ಮದಾಗಿಸ್ಕೊಂಡಾಗ, ನಾವು ಆ ರೀತಿ ನಡೆದಾಗ ಅದು ನಮ್ಮದಾಗುತ್ತೆ. ಆವಾಗ ನಾವು ಬೇರೆಯವ್ರಿಗೆ ಹೇಳೋಕ್ಕಾಗುತ್ತೆ. ಇಂತಹ ಒಂದು ದಿವ್ಯ ಜ್ಞಾನವನ್ನು ಮಹಾತ್ಮರು ಕೊಟ್ಟಿದ್ದಾರೆ. ಇಂತಹ ಒಂದು ಸದವಕಾಶವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಾನು ಎಲ್ಲರಿಗೂ ವಂದನೆಗಳನ್ನು